ಎಲ್ರಿಗೂ ಸ್ವಾಗತ. ನಮಸ್ತೆ. ಎಕ್ಕ ಚಿತ್ರದ ಮುಹೂರ್ತಕ್ಕೆ ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಮೂರು ನಿರ್ಮಾಣ ಸಂಸ್ಥೆ, PRK ಅಶ್ವಿನಿ ಮೇಡಮ್, ಜಯಣ್ಣ ಕಂಬೈನ್ಸ್ ಇಂದ ಜಯಣ್ಣ ಮತ್ತು ಭೋಗಣ ಹಾಗೂ KRG ನಾನು ಯೋಗಿ ಇಬ್ರು ಅಂದ್ರೆ ಮೂರು ಪ್ರೊಡಕ್ಷನ್ ಸೇರಿ ಮಾಡ್ತಿರೋದು. ಯುವರಾಜ್ ಕುಮಾರ್ ಅವರ ಎರಡನೇ ಚಿತ್ರ, ರೋಹಿತ್ ಪದಕಿ ನಮ್ಮ ಉತ್ತರಾಖಂಡ ಮತ್ತೆ ರತ್ನಂ ಪ್ರಪಂಚ ಅವರ ನಿರ್ದೇಶಕರು. ಇವತ್ತಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. June 6 ರಿಲೀಸ್, ಎವ್ರಿ ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಒಬ್ಬೊಬ್ಬರಾಗಿ ಕೊಡ್ತೀನಿ. ಫಸ್ಟ್ ಸತ್ಯ ಸರ್, ನಮ್ಮ ಕ್ಯಾಮ್ರಾಮನ್ ಮಾತಾಡೋಕ್ಕೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಿಜವಾಗ್ಲೂ ಖುಷಿ ಪಡುವಂತ ವಿಷಯ ನನಗೆ, ಯಾಕಂದ್ರೆ ಕರ್ನಾಟಕದ ಮೂರು ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಗಳು ಸೇರಿಕೊಂಡು ಒಂದು ಪವರ್ಫುಲ್ ಆದ ಕಥೆ ಇಟ್ಕೊಂಡು ಸಿನಿಮಾ ಮಾಡ್ತಾ ಇರೋದು. ಅದರಲ್ಲಿ ನಾನು ಪಾರ್ಟ್ ಆಗಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಮತ್ತೆ ಇದೇ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ಜವಾಬ್ದಾರಿನ ನಾನು ಚೆನ್ನಾಗಿ ನಿರ್ವಹಿಸಿ ಉತ್ತಮವಾಗಿ ಕೆಲಸ ಮಾಡ್ತೀನಿ ಅಂತ ಭರವಸೆ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ನಮಸ್ಕಾರ. ಇದೊಂದು ದೊಡ್ಡ ಜವಾಬ್ದಾರಿ, ಯಾಕಂದ್ರೆ ಇಂಥ ದೊಡ್ಡ ನಿರ್ಮಾಣ ಸಂಸ್ಥೆಗಳು ಒಟ್ಟಿಗೆ ಬಂದು ಈ ಒಂದು ಅವಕಾಶ ನಮಗೆ ಕೊಟ್ಟಾಗ ಅಂಡ್ ಯುವ ಅವರು ನಡೆಸ್ತಾ ಇರುವಾಗ ಅಂದ್ರೆ ತುಂಬಾ ದೊಡ್ಡ ಜವಾಬ್ದಾರಿ. ಸೊ ತುಂಬಾ ಒಳ್ಳೆ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಎಲ್ಲರಿಗೂ ಧನ್ಯವಾದಗಳು. ರೋಹಿತ್ ಪದಕಿ ಸರ್ದು ನಾನು ರತ್ನಂ ಪ್ರಪಂಚ ನೋಡಿದ್ದೆ, ತುಂಬಾ ಚೆನ್ನಾಗಿ ಇಷ್ಟ ಆಗಿತ್ತು ಸಿನಿಮಾ. ಮತ್ತೆ ಸತ್ಯ ಸರ್ ಹೇಳಿದಂಗೆ ಮೂರು ಪ್ರಮುಖ ಸಂಸ್ಥೆಗಳು ಅಂದ್ರೆ KRG, ಜಯಣ್ಣ ಫಿಲ್ಮ್ಸ್ ಮತ್ತೆ ಅಶ್ವಿನಿ ಮೇಡಮ್, PRK. ಸೊ ಇವ್ರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರೋದು ತುಂಬಾನೇ ಖುಷಿ ಕೊಡ್ತಾ ಇದೆ. ಮತ್ತೆ ಕತೆ ವಿಚಾರಕ್ಕೆ ಬಂದಾಗ ತುಂಬಾ ತಿರುವುಗಳು ಹೊಡೆದಿರುವಂತಹ ಕತೆ. ಮತ್ತೆ ಯುವ ಸರ್ ಲಕ್ಕಿ, ಯಾಕಂದ್ರೆ ಒಬ್ಬ ಆಕ್ಟರ್ ಆಗಿ ಈ ತರದ್ದು ವರ್ಸಟಾಲಿಟಿ ಇರುವಂತ ಕತೆ ಸಿಕ್ಕಿರೋದು. ಮತ್ತೆ ಅವರು ಇದು ಚೆನ್ನಾಗಿ ಪೋರ್ಟ್ರೇಟ್ ಆಗುವಂತ ಕತೆ. ಸೊ ಥ್ಯಾಂಕ್ಸ್ ಟು ರೋಹಿತ್ ಪದಕಿ ಸರ್, ಯಾಕಂದ್ರೆ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಮತ್ತೆ ಕಂಪ್ಲೀಟ್ ಆಗಿ ನನಗೆ ಬರೆದು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಒಂದಷ್ಟು ಶೇಡ್ಸ್ ನಾವು ಬರೆದು ಕೊಡುವಂತ ಕೆಲಸ ನಡೀತಿದೆ. ಮತ್ತೆ ವೇದಿಕೆ ಮೇಲೆ ಘಟಾನುಘಟಿಗಳಿದ್ದಾರೆ. ಸತ್ಯ ಸಾರು, ಚರಣ್ ಸಾರು, ಮತ್ತೆ ರಾಜನ್ ಸಾರು, ತುಂಬಾ ಜನ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಮತ್ತೆ ಯೋಗಿ ಜಿ ರಾಜ್ ಬಗ್ಗೆ ನಾನು ಹೇಳಲೇಬೇಕು, ನನಗೆ ತುಂಬಾ ಒಳ್ಳೆ ಗೆಳೆಯ. ಸೊ ಒಂದು ಕಾಲದಲ್ಲಿ ಟೀ ಕುಡ್ಕೊಂಡು ಕಾಲ ಕಳಿತಿದ್ದ ಗಾಂಧಿನಗರದಲ್ಲಿ ಇವತ್ತೊಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ತಾನು ಒಂದು ಸಂಸ್ಥೆಯಲ್ಲಿ ಬಲವಾಗಿರೋದು ತುಂಬಾ ಖುಷಿ ಕೊಡುತ್ತೆ. ಮತ್ತೆ ಎಕ್ಕ ಅದು ಮಾಸ್ ಟೈಟಲ್ಲು, ಸೊ ತುಂಬಾ ಜನಕ್ಕೆ ಎಟಕುತ್ತೆ. ಸೊ ಏನು ಅನ್ನೋದು ಕತೆ ಸಿನಿಮಾ ಎಲ್ಲ ಬಂದ್ಮೇಲೆ ಇದಾಗುತ್ತೆ. ಮೇಡಮ್ ಥ್ಯಾಂಕ್ ಯು ಮೇಡಮ್. ಅಶ್ವಿನಿ ಮೇಡಮ್ಗೆ. ಓಕೆ, ಇದು ಸಿನಿಮಾದು ಶೂಟಿಂಗ್ ಬಗ್ಗೆ ಕಾರ್ತಿಕ್ ಅವ್ರು ಹೇಳ್ತಾ ಇದ್ರು. ಸಿನಿಮಾ ಸ್ಟಾರ್ಟ್ ಆಗೋದು ಕಾಶ್ಮೀರದಲ್ಲಿ, ಎಂಡ್ ಆಗೋದು ಕಾಶ್ಮೀರದಲ್ಲೇ. ಬಟ್ ಈ ಮಧ್ಯೆ ಅಲ್ಲಿಂದ ಜರ್ನಿ ಬೆಂಗಳೂರಿಗೆ ಬರುತ್ತೆ, ಬೆಂಗಳೂರಿಂದ ಮೈಸೂರು ಹೋಗುತ್ತೆ, ಮೈಸೂರಿಂದ ಬಾಂಬೆ, ಕಲ್ಕತ್ತಾ, ಡೆಲ್ಲಿ ಫುಲ್ ರೌಂಡ್ ಆಗುತ್ತೆ. ಮತ್ತೆ ಇದ್ರ ಜೊತೆಲಿ ಸ್ವಲ್ಪ ಹಳ್ಳಿ ಪೋರ್ಷನ್ ಬರುತ್ತೆ. ಇನ್ನೂ ಹತ್ರ ಬೇಕಾ? ಹಳ್ಳಿ ಪೋರ್ಷನ್ ಬರುತ್ತೆ. ಮತ್ತೆ ಈ ಸಿನಿಮಾ ಕಾರ್ತಿಕ್ ಅವ್ರು ಹೇಳ್ದಂಗೆ ಸ್ಟಾರ್ಟ್ ಆದ್ರೆ ಒಂದೇ ಶೆಡ್ಯೂಲ್ನಲ್ಲಿ ಸಿನಿಮಾ ಮುಗಿಸ್ತೀವಿ. ಜೊತೆಲಿ June 6ಕ್ಕೆ ಅನೌನ್ಸ್ ಮಾಡಿದೀವಿ. ರೀಸನ್ ಬಂದು ಇಷ್ಟೇ, ನಾವು ಬರೀ ಥಿಯೇಟರ್ಗೋಸ್ಕರ ಸಿನಿಮಾ ಮಾಡ್ತಾ ಇದ್ದೀವಿ, ಹಂಗನ್ಬಿಟ್ಟು ಬೇರೆದೇನು ಮಾರಲ್ಲ ಅಂತ ಅಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗಿದೆ, TV ಮತ್ತು ಡಿಜಿಟಲ್ ಬಂದ್ಬಿಟ್ಟು ಬಜೆಟ್ಗಳು ಜಾಸ್ತಿ ಆಗಿ ಸಿನಿಮಾ ರಿಲೀಸ್ ಆಗಿ ಇಟ್ಟಾದ್ರೂ ಅವರು ಬರ್ತಾ ಇಲ್ಲ. ಅದಕ್ಕೋಸ್ಕರ 3 ಕಂಪ್ನಿ ಸೇರಿ ಏನಕ್ಕೆ ಇದು ಮಾಡೋದು, ಬಿಗ್ ಬಜೆಟ್ ಸಿನಿಮಾನೇ ಕಷ್ಟದಲ್ಲಿ ಸುಖದಲ್ಲಿ ಎಡದಲ್ಲಿ ಇರೋಣ. ಇದೊಂಥರ ಚಾಲೆಂಜ್ ಆಗಿ ತಗೊಂಡು, ಅಂದರೆ ನೆಗೆಟಿವ್ ಏನಿಲ್ಲ, ಚಾಲೆಂಜ್ ಆಗಿ ತಗೊಂಡು ಜನಗಳಿಗೋಸ್ಕರ ಚಾಲೆಂಜ್ ಆಗಿ ತಗೊಂಡು 6 ತಿಂಗಳಿಗೆ ರಿಲೀಸ್ ಮಾಡಬೇಕು. ಮತ್ತು ಇದ್ರ ಜೊತೆಲಿ ಇನ್ನೊಂದು ಪ್ಲಸ್ ಏನಂದರೆ TV ಡಿಜಿಟಲ್ ಬಂತು ಚೇತನ್, ನಾನು ಹೇಳಿದೆ ನಿನ್ನ ಹತ್ರ, ಹಂಗೆ ತಗೊಂಡೋದ್ರು, ಹಂಗೆ ಬೆಳೆಸಿದ್ರು. ಬಟ್ ಥಿಯೇಟ್ರ್ನವ್ರು ಏನಂದ್ರು, ಥಿಯೇಟ್ರಿಗೆ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಒಂದು ಥಿಯೇಟ್ರ್ ಓಪನ್ ಆದರೆ ಅದು ಇರೋ ಗಂಟ ಒಬ್ಬ ನಿರ್ಮಾಪಕನಾಗಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ಗಾಗಲಿ ಅನ್ನ ಹಾಕಿರ್ತಾರೆ. ಇವತ್ತು ನಮಗೆ ಅವರೇ ಅನ್ನ ಹಾಕ್ತಾ ಇರೋದು, ಅವ್ರ ಜೊತೆಲೆ ನಾವು ಹಂಚ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಗೆ ಹೊಟ್ಟೆ ತುಂಬ ಊಟ ಬಡಿಸ್ತಾರೆ. ಅದ್ರ ಕಷ್ಟ ಸುಖದಲ್ಲಿ 2 ತಿಂಗಳು ಥಿಯೇಟರ್ನವ್ರು ಇದ್ದಾರೆ. ಅದಕ್ಕೋಸ್ಕರ ನಾವು ಥಿಯೇಟ್ರಿಗೆ ಸಿನಿಮಾ ಮಾಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಆರೈಕೆ ದಯವಿಟ್ಟು ನಮ್ಮ ತಲೆ ಮೇಲೆ ಇರಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.
ಒಂದು ಒಳ್ಳೆ ಸಿನಿಮಾನ ಒಳ್ಳೆಯವ್ರ ಜೊತೆ ಸೇರಿ ಮಾಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಇದೇ ಥರ ಯಾವಾಗಲೂ ನಮ್ಮ ಮೇಲೆ ಇರಲಿ. ನಮ್ಮ ಪಿಕ್ಚರ್ ಒಳ್ಳೆ ಪ್ರಮೋಷನ್ ಮಾಡಿಕೊಡಿ ದಯವಿಟ್ಟು, ಅಷ್ಟು ಕೇಳ್ಕೊತೀನಿ ನಿಮ್ಮನ್ನು. ಎಲ್ರಿಗೂ ನಮಸ್ಕಾರ. ಎರಡನೇ ಸಿನಿಮಾ ನಾನು ಯುವ ಜೊತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಗಾಟ್ ಲಕ್ಕಿ. ಒಳ್ಳೆ ಟೀಮ್, ಚರಣ್ ಇರ್ಬೋದು, ಸತ್ಯ ಹೆಗ್ಡೆ ಸರ್ ದ ಹೀರೋಯಿನ್, ಅಫ್ಕೋರ್ಸ್ ಮಾಸ್ತಿ ದ ರೈಟರ್, ಫ್ಯಾಂಟಾಸ್ಟಿಕ್ ರೈಟರ್. ರೋಹಿತ್ ಅವ್ರ ಕಥೆನೂ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಎಲಿಮೆಂಟ್ಸ್ ಇದೆ, ಕಾಂಟೆಂಟ್ ವರ್ಸಸ್ ಕಮರ್ಷಿಯಲ್. ಸೊ ಹ್ಯಾಪಿ ಟು ಬಿ ಅ ಪಾರ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಾನು ಲಾಸ್ಟ್ ಟೈಮ್ ಬಂದು ಮಾತಾಡೋದು ಲಾಂಗ್ ಟೈಮ್ ಆಗೋ. ಅಲ್ಲಿ ಪೋಸ್ಟರ್ಸ್ ಎಲ್ಲ ನೋಡಿ ನಾನು ನೆಕ್ಸ್ಟ್ ಯಾವಾಗ ಬರ್ತೀನಿ ಮೂವಿಗೆ ಅಂತ ಅಂದ್ಕೊಂಡಿದ್ದೆ. ಸೊ ದ ನೆಕ್ಸ್ಟ್ ಟೈಮ್ ಐ ಆಮ್ ಕಮಿಂಗ್. ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್. ಐ ಆಮ್ ವೆರಿ ಹ್ಯಾಪಿ ಬಟ್ ಆಲ್ಸೋ ಲಿಟಲ್ ಟೆನ್ಸ್. ತುಂಬ ಚೆನ್ನಾಗಿ ಹೋದರು. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ವರ್ಕಿಂಗ್ ವಿತ್ ಯುವ, ಅಶ್ವಿನಿ ಮ್ಯಾಮ್, ಜಯಣ್ಣ ಸರ್ ಆ್ಯಂಡ್ ಕಾರ್ತಿಕ್. ಥ್ಯಾಂಕ್ ಯು. ಜಾಲಿ 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 ಎಲ್ರಿಗೂ ಒಂದು ಜಾಲಿ. ತುಂಬಾ ಸಂತೋಷವಾಗಿದೆ. ಈ ದೊಡ್ಡ ಸಂಸ್ಥೆಯಲ್ಲಿ ನಾನು ಚಾನ್ಸ್ ಕೊಟ್ಟು ಇವತ್ತು ಜಾಲಿ ಜಾಲಿ ನಮ್ಗೆ ಇಷ್ಟೊಂದು ದೊಡ್ಡ ಸಂಸ್ಥೆಯಲ್ಲಿ ಚಾನ್ಸ್ ಕೊಟ್ಟಿರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನಾನು ಫಸ್ಟ್ ಪಿಕ್ಚರೇ ಟಗರು, ಎರಡನೇದು ಅಪ್ಪು ಸರ್ ಜೊತೆಲಿ ಮಾಡ್ಬೇಕಾಯ್ತು, ಮಿಸ್ ಆಯ್ತು. ಮೂರನೇದು ರಾಘಣ್ಣ ಜೊತೆಲಿ ಆಗಿಲ್ಲ, ಅವ್ರ ಮಗ ಯುವರಾಜ್ ಜೊತೆಲಿ ಮಾಡ್ತಾ ಇದ್ದೀನಿ. ಈ 3 ಪಿಕ್ಚರ್ ಮಾಡಿದ್ ನನಗೆ ರಾಜಣ್ಣ ಜೊತೆಲೇ ಮಾಡ್ದೆ ನನ್ನ ಖುಷಿ. ರಾಜಣ್ಣ ಜೊತೆಲೇ ಮಾಡ್ದೆ ಖುಷಿ. ಈ ಜಾಲಿ ಜಾಲಿ ಅನ್ನೋ ಒಂದು ಪದ ವಿಜಯ್ ಸಾರು ಹಾಗೂ ಮಾಸಿ ಸಾರ್ಗೆ ನಾನು ತುಂಬಾ ದೊಡ್ಡ ಮಟ್ಟದಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಹೆಂಗ್ ಹೇಳೋದು, ನಾನು ಮಾಡಿದ 4 ಪಿಕ್ಚರ್ಗೂ ಮಾಸಿ ಸಾರೇ ಡೈಲಾಗು, ಚರಣ್ ಸಾರೇ ಮ್ಯೂಸಿಕ್ಕು, 3 ಪಿಕ್ಚರ್ ಬ್ಲಾಕ್ ಬಸ್ಟರ್. ಇದು ಅದೇ ತರ ಬ್ಲಾಕ್ ಬಸ್ಟರ್ ಸೂಪರ್. ಯಾಕಂದ್ರೆ ನಾವು ನೋಡಿ ಆ ಟ್ರಿಕ್ ಆಗಿ ಮಾಸಿ ಸಾರು, ಚರಣ್ ಸಾರು ಹಿಂಗೆ ಬಂದಿದ್ವಿ. ಅದರಿಂದ ನಮ್ಗೆ ಚಾನ್ಸ್ ಕೊಟ್ಟಿದ್ದ ಎಲ್ಲ ಗಣ್ಯವಂತರು ಥ್ಯಾಂಕ್ಸ್ ಹೇಳ್ಕೊಂಡು ನಾನು ದುಡ್ಡು ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಜಾಲಿ ಜಾಲಿ ಎಲ್ಲ ಜಾಲಿ. ಎಕ್ಕ ಪಿಕ್ಚರ್ ಅಂತ ಒಂದು ಮಸ್ತ್ ಜಾಲಿ. ಯಾರಪ್ಪ ಅದು? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮ್ಮೆಲ್ಲರೂ ಆಶೀರ್ವಾದ ಎಕ್ಕ ಚಿತ್ರ ಹಾಗೂ ಇಡೀ ಚಿತ್ರತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. 3 ದೊಡ್ಡ ಪ್ರೊಡಕ್ಷನ್ ಹೌಸು ಒಟ್ಟಿಗೆ ಸೇರ್ತಿರೋದು ಕನ್ನಡ ಇಂಡಸ್ಟ್ರಿಗೆ ಹೊಸ್ತು ಅಂತಲ್ಲ, ಬಟ್ ಇತ್ತೀಚಿನ ದಿನಗಳಲ್ಲಿ ಹೊಸದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಇದೇ ಥರ ಬೆಳವಣಿಗೆ ಮುಂದೆ ಆಗಲಿ. ಇದು ಮುಂದೆ ತುಂಬ ಹೊಸ ಕೊಲಾಬ್ರೇಷನ್ಸ್ಗೆ ಒಂದು ಅವಕಾಶ ಕೊಡಲಿ ಅಂತ ಆಸೆ ಪಡ್ತೀನಿ. ಏನಂದ್ರೆ ಇಂಡಸ್ಟ್ರಿ ಅಂದಮೇಲೆ ಎಲ್ಲರೂ ಒಟ್ಟಿಗೆ ಇರಬೇಕು. ನಾವು ಜೊತೆಗೆ ಸೇರ್ಕೊಂಡು ಸಿನಿಮಾ ಮಾಡಿದಾಗ ಆ ಸಿನಿಮಾಗಿರೋ ತಾಕತ್ತು, ಶಕ್ತಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋ ನಂದು ಆಸೆ ಹಾಗೂ ಆಕಾಂಕ್ಷೆ. ಅದೇ ಥರ ಇವಾಗ ತುಂಬ ದೊಡ್ಡ ಟೀಮು, ಚರಣ್ ಸರ್ ಆಗಿರಲಿ, ಸತ್ಯ ಆಗಲಿ ಸರ್ ಅಂತೂ ನಾನು ಚಿಕ್ಕ ವಯಸ್ಸಿದ್ದಾಗ ಜಾಕಿ ಸಿನಿಮಾ ಅದಕ್ಕೆ ಮುಂಚೆ ಎಲ್ಲ ಸಿನಿಮಾನು ನೋಡ್ಕೊಂಡ್ಬಂದು ಅವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಡ್ಬಂದು ಇವತ್ತು ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಆಗುತ್ತೆ. ಕಲಿಯೋಕೆ ಬಹಳ ಅವಕಾಶ ಇದೆ. ಅಂಡ್ ಚರಣ್ ಸರ್ ಅವ್ರ ಮ್ಯೂಸಿಕ್ ಅಂತೂ ಮೊದಲಿಂದ ತುಂಬಾ ಇಷ್ಟ. ಟಗರು ಸಿನಿಮಾ ಅಂತೂ ಅವಾಗ ಕೇಳ್ದಾಗಿಂದ ಪ್ರತಿಯೊಬ್ರಿಗೂ ಆ ಟಗರು ಸಾಂಗ್ ಅಂತೂ ಇವಾಗ ನೆನಪಾದ್ರೂ ಒಂಥರ ಬೈಕೆಲ್ಲ ಈಗಲೇ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ. ಸೊ ಅದೇ ತರ ಒಂದು ಸೂಪರ್ ಆಗಿರೋ ಒಂದು ಸಾಂಗ್ ನಮ್ಮ ಚಿತ್ರಗೂ ಬರ್ತಾ ಇದೆ. ಅಂಡ್ ಸುಮಾರು ಸಾಂಗ್ಸ್ ಇದೆ. ಅವ್ರ ಜೊತೆನೂ ಕೆಲಸ ಮಾಡಕ್ ತುಂಬಾ ಖುಷಿ. ಅಂಡ್ ಮಾಸ್ತಿ ಸರ್ ಅಂತೂ ಎಲ್ರಿಗೂ ಗೊತ್ತು ಅವ್ರ ಬರವಣಿಗೆಯಲ್ಲಿ ಎಷ್ಟು ತೂಕ ಇದೆ, ಎಷ್ಟು ಪವರ್ ಇದೆ ಅಂತ. ಅವ್ರು ಬರೆಯೋ ಲೈನ್ಸ್ ಅಲ್ಲಿ ನಾನು ಕರೆಕ್ಟ್ ಆಗಿ ಶಕ್ತಿ ಕೊಡ್ತೀನಿ ಅಂತ ಅನ್ಕೊಂಡಿದ್ದೀನಿ ಸರ್, ನೋಡೋಣ. ಅಂಡ್ ಅಫ್ಕೋರ್ಸ್ ಅಶ್ವಿನಿ ಆಂಟಿ ನಂಗೆ ತುಂಬಾ ದೊಡ್ಡ ಸಪೋರ್ಟು ಪ್ರತಿಯೊಂದು ವಿಷಯದಲ್ಲಿ. ಅಂಡ್ ನಮ್ಮ ಹೋಮ್ ಬ್ಯಾನರ್ ಅಲ್ಲಿ ಸಿನಿಮಾ ಬರ್ತಿರೋದು ನನಗೆ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ಜಯಣ್ಣ ಕಂಬೈನ್ಸ್ ಅಂಡ್ KRG ಒಟ್ಟಿಗೆ ಸೇರಿ ಅಂದ್ರೆ ಎಲ್ಲರೂ ನಮ್ಮ ಮನೆಯವ್ರ ತರಾನೇ.
ಒಂದೇ ಬಿಲ್ಡಿಂಗ್ ಅಲ್ಲಿ ಇರೋದು ಇನ್ಫ್ಯಾಕ್ಟ್. ಸೊ ಒಂದೇ ಬಿಲ್ಡಿಂಗ್ ಅಲ್ಲಿ ಸುಮಾರು ವರ್ಷ ಒಟ್ಟಿಗೆ ಇದ್ದು ಆ, ಪ್ರತಿಯೊಂದು ಪ್ರೊಡಕ್ಷನ್ ಹೌಸ್ ಅಲ್ಲೂ ಒಂದು ಸ್ಟ್ರೆಂತ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆ ಸ್ಟ್ರೆಂತ್ ಎಲ್ಲ ಇವತ್ತು ಒಟ್ಟಿಗೆ ಸೇರಿಸಿ ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅನ್ನೋದು ನಮ್ಗೆಲ್ರೂ ನಂಬಿಕೆ. ನೀವೆಲ್ಲರೂ ಇಷ್ಟಪಡ್ತೀರಾ ಯಕ್ಕ ಸಿನಿಮಾನ ಅನ್ನೋದು ನಾನು ನಂಬಿದ್ದೀನಿ. ನಿಮ್ಮೆಲ್ಲರೂ ಆಶೀರ್ವಾದ ಯಾವಾಗ್ಲೂ ಇರಲಿ ಅಂತ ನಾನು ಕೇಳ್ಕೊಂತೀನಿ. ಅಂಡ್ ನಮ್ಮ ರೋಹಿತ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅಫ್ಕೋರ್ಸ್ ಫಸ್ಟ್ ರತ್ನನ್ ಪ್ರಪಂಚ ನನಗೆ ತುಂಬಾ ಇಷ್ಟ ಆಗಿದ್ದ ಸಿನಿಮಾ. ಅಂಡ್ ಅವ್ರು ತೆಗಿಯೋ ಸ್ಟೈಲ್ ಆಗಲಿ, ಅವ್ರು ಸಿನಿಮಾ ಮಾಡೋ ಸ್ಟೈಲ್ ಆಗಲಿ ನನಗೆ ಬಹಳ ಇಷ್ಟ. ಅಂಡ್ ಈ ಫಿಲ್ಮ್ ಅಲ್ಲಿ ಇನ್ಫ್ಯಾಕ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಕತೆ, ತುಂಬಾ ವೇರಿಯೇಷನ್ಸ್ ಇದೆ. ಅಂಡ್ ಮಾಸ್ತಿ ಸರ್ ಹೇಳ್ದಂಗೆ ಈ ಸಿನಿಮಾಲು ನನಗೆ ಆಕ್ಟ್ ಮಾಡಕ್ಕೆ ತುಂಬಾ ವೇರಿಯೇಷನ್ ಸಖತ್ ಚಾಲೆಂಜಿಂಗ್ ಆಗಿದೆ. ಅಂಡ್ ಡೆಫಿನೆಟ್ಲಿ ನಿಮ್ ಜೊತೆ ಟ್ರಾವೆಲ್ ಮಾಡೋಕ್ಕೂ ನಾನು ಕಾಯ್ತಾ ಇದ್ದೀನಿ ಸರ್. ಅಂಡ್ ಹೀರೋಯಿನ್ ಸಂಪದ, ಆಲ್ ದಿ ಬೆಸ್ಟ್, ನಿಮ್ಗೂ ಆಲ್ ದಿ ಬೆಸ್ಟ್. ಅಂಡ್ ಎಲ್ಲರೂ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ ಬಂದಿರೋದಕ್ಕೆ ಮೊದಲನೇದಾಗಿ. ಹಾಗೆ ಇಷ್ಟು ಜನಗಳ ಜೊತೆ ನಾನು ಒಂದು ಸ್ಟೇಜ್ ಹಂಚ್ಕೋತೀನಿ ಅನ್ನೋದು ಬಹುಶಃ ನಮ್ಮ ಕನ್ಸು ಮನ್ಸಲ್ಲ ನೆನೆಸಿರಲ್ಲ ಎಲ್ಲ ಘಟಾನುಘಟಿಗಳು. ಸೊ ಎಲ್ರಿಗೂ ಥ್ಯಾಂಕ್ಸ್. ಈ ಸಿನಿಮಾನ ಒಂದು ಗಟ್ಟಿ ತಂಡ ಕಟ್ಕೊಂಡು ಶೂಟ್ ಮಾಡೋದಕ್ಕೆ ಹೊರಟಿದ್ದೀವಿ ಆ್ಯಂಡ್ ಪ್ರಿಪೇರ್ ಮಾಡೋದಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಅಣ್ಣ ಹೇಳ್ದಂಗೆ June 6 ರಿಲೀಸ್ಗೂ ಪ್ಲ್ಯಾನ್ ಮಾಡಿದ್ದೀವಿ. ಈಗಾಗಲೇ ಬ್ಯಾಕ್ವರ್ಡ್ಸ್ ವರ್ಕ್ ಮಾಡ್ತಾ ಇದ್ದೀವಿ, ಹಾಡುಗಳು ರೆಡಿ ಆಗಿದೆ, ಆಗಲೇ ಶೂಟಿಗೆ ರೆಡಿ ಆಗಿದ್ದೀವಿ. ಆ್ಯಂಡ್ ಯುವ ಅವರಲ್ಲಿ ಏನೋ ಒಂದು ಎನರ್ಜಿ ಇದೆ, ಆ ಎನರ್ಜಿನ ಚಾನಲೈಸ್ ಮಾಡುವಂಥ ಕೆಲಸ ಈ ಸಿನಿಮಾಲ್ ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದಕ್ಕೆ ಇಷ್ಟು ಜನ ಸೇರಿದ್ದೀವಿ. ನಮ್ಮ ಮುಂದಿನ ಒಂದು ಪೀಳಿಗೆ ಸೂಪರ್ ಸ್ಟಾರ್ ಆಗಿ ನಾವು ಒಬ್ಬ ಯುವನಲ್ಲಿ ಕಾಣ್ಬೋದು ಅಂತ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಸಂಪದ, ಶಿ ಈಸ್ ಎ ನ್ಯೂ ಫೇಸ್, ಹೊಸ ಇದು. ಆ್ಯಂಡ್ ಬೇರೆ ಸಿನಿಮಾಗಳು ಮಾಡಿದ್ದಾರೆ, ನಮ್ಮಲ್ಲಿ ಐ ಫೌಂಡ್ ತುಂಬ ಆ್ಯಕ್ಟಾಗಿ ಸೂಟ್ ಆಗ್ತಾರೆ ನಮ್ಮ ಪಾತ್ರಕ್ಕೆ ಅಂತ, ಹಾಗಾಗಿ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಗಟ್ಟಿ ತಂಡ ಸತ್ಯ ಸರ್, ಚರಣ್ ಅವರು, ಮಾಸ್ತಿ ಅವರು ಎಲ್ಲರೂ ಸೇರಿ, ದೀಪು ಸರ್, ಆಮೇಲೆ ರಾಜನ್ ಅವರು, ಆರ್ಟ್ ಶಿವಕುಮಾರ್ ಮತ್ತೆ ಅಮರ್ ಇದ್ದಾರೆ. ಸೊ ಹೀಗೆ ನನ್ನ ಜೊತೆ ಕತೆ ಬರೆದಿರೋ ವಿಕ್ರಮ್ ಹತ್ವಾರು. ಸೊ ಎಲ್ಲರೂ ವಿ ಆರ್ ಆಲ್ ಒಂದು ಮಟ್ಟದಲ್ಲಿ ಸೀಸನ್ ಆಗ್ಬಿಟ್ಟು ಬಂದಿರೋವಂಥ ಒಂದು ತಂಡ ಇದು. ಸೊ ವಿ ಆರ್ ಟ್ರೈಂಗ್ ಟು ಗಿವ್ ಯಾವುದೋ ಒಂದು ಒಳ್ಳೆ ಸಿನಿಮಾ ಮಾಡೋಣ, ಚೆನ್ನಾಗಿ ಮಾಡೋಣ ಅನ್ನೋ ಇದ್ರ ಕುತೂಹಲದಲ್ಲಿದ್ದೀವಿ. ಆ್ಯಂಡ್ ಅಣ್ಣ ಹೇಳ್ದಂಗೆ ಪ್ರಾಪರ್ ಥಿಯೇಟ್ರಿಗೆ, ಯಾಕಂದರೆ ರತ್ನನ್ ಪ್ರಪಂಚ OTT ಇತ್ತು, ಅದನ್ನು ನಾವು ಥಿಯೇಟ್ರಿಗೆ ಮಾಡಬೇಕು ಅಂತಿದ್ದು ಕೋವಿಡ್ ಟೈಮ್ಸ್. ಇದರಿಂದ ಈ ಸಿನಿಮಾ ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲಿ ಜನ ಮಜಾ ಮಾಡಿ ಹಬ್ಬ ಮಾಡಿ ಅದಾದಮೇಲೆ ನಾವು OTT ಇದರಲ್ಲಿ ನೋಡೋವಂಥ ಇದಕ್ಕೆ ತೊಗೊಂಬರೋಣ ಅಂತಿದ್ದೀವಿ. ಹಾಗೇನೆ ಎಲ್ರಿಗೂ ಥ್ಯಾಂಕ್ಸ್. ನಮ್ಮ ಪ್ರೊಡ್ಯೂಸರ್ಸ್ಗೂ ನನ್ನನ್ನು ನಂಬಿರೋದಕ್ಕೆ ಮುಂಚೆ ಒಬ್ಬರಿಗೆ ಕತೆ ಹೇಳ್ತಿದ್ದೆ, ಇವಾಗ ಜೊತೆಗೆ ಕೂತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಕತೆ ಹೇಳ್ತೀನಿ. ಸೊ ಎಲ್ರಿಗೂ ಥ್ಯಾಂಕ್ಸ್ ನನ್ನನ್ನು ನಂಬಿರೋದಕ್ಕೆ. ಆದಷ್ಟು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನದಲ್ಲೇ ಎಲ್ಲರೂ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸರ್, ಇಲ್ಲಿ ತನಕ ಮಲ್ಟಿ ಸ್ಟಾರ್ ಸಿನಿಮಾ ಅಂತ ಕೇಳ್ತಾ ಇದ್ವಿ, ಈಗ ಮಲ್ಟಿ ಪ್ರೊಡಕ್ಷನ್ ಸಿನಿಮಾ ಅಂತ ಕೇಳೋಂತ ಆಗಿದೆ. ಒಂದೊಳ್ಳೆ ಬೆಳವಣಿಗೆ. ಸೊ ಈ ಸಿನಿಮಾ ಯಾಕಂದ್ರೆ ಇಂಡಿವಿಜುವಲ್ ಎಲ್ಲರಿಗೂ ಒಂದೊಂದು ಪ್ರೊಡಕ್ಷನ್ ಮೂಲಕ ಸಿನಿಮಾ ಮಾಡೋ ಎಲ್ಲ ಕೆಪಾಸಿಟಿ ಇರುವಂತ ಮಧ್ಯದಲ್ಲೂ ಕೂಡ ಈ ತರ 3 ಪ್ರೊಡಕ್ಷನ್ ಸೇರಿ ಸಿನಿಮಾ ಮಾಡಬೇಕು ಅಂತ ಯಾಕೆ ಅನಿಸ್ತು? ಯಾರು 3 ಜನದಲ್ಲಿ ಯಾರು ಉತ್ತರ ಕೊಡೋಣ? ಅಯ್ಯೋ ಇಲ್ಲ, ಅಶ್ವಿನಿ ಅವರು ಫಸ್ಟ್ ಯಾಕೆ ಸೇರಿದ್ದೀರಿ ಅಂದರೆ ಅದೇ ಸುಮಾರು ಜನ ಹಂಗೆ ಮಾಡ್ತಾರೆ. ನಮ್ಗೇನಾಯ್ತು, ಫಸ್ಟ್ ನಾನು ಗುರು ಕತೆ ಕೇಳ್ತಾ ಇದ್ವಿ, ನಾನು ಯುವ ಕತೆ ಕೇಳ್ತಾ ಇದ್ವಿ, ಯಾವುದು ಸೆಟ್ ಆಗಿರಲಿಲ್ಲ. ಸರಿ, ಒಂದು ದಿವಸ ಕಾರ್ತಿಕ್ ಮತ್ತು ಯೋಗಿ ಬಂದು ಹೇಳಿದ್ರು, ಅಕ್ಕ ಒಂದು ಸ್ಟೋರಿ ಇದೆ, ಸುಮ್ಮನೆ ಕೇಳಿ, ರೋಹಿತ್ ಒಂದು ಸ್ಟೋರಿ ಮಾಡಿ ಅಂತ. ತುಂಬ ಚೆನ್ನಾಗಿತ್ತು. ಆಮೇಲೆ ಹಾಗೆ ಡಿಸ್ಕಷನ್ ಮಾಡಿದ್ವಿ. ಜಯಣ್ಣ ಸರು ಕೇಳ್ತಾ ಇದ್ದ, 3 ಪ್ರೊಡಕ್ಷನ್ ಹೌಸ್ ಕೇಳಿದ್ವಿ. ನಾನು ಹೇಳಿದೆ, ಯಾಕೆ ವೈ ಡೋಂಟ್ ವಿ ಡೂ ಇಟ್ ಟುಗೆದರ್ ಅಂತ. ಸೊ ನಾಳೆ ಡಿಸಿಷನ್ ತಗೊಂಡು ಅವರು ಓಕೆ ಅಂದರು. ಸೊ ಕತೆ ವಿಚಾರದಲ್ಲಿ ಎಷ್ಟು ಕಾಡಿದೆ ಸಿನಿಮಾ ಅಂತ? ಕತೆ ವಿಚಾರದಲ್ಲಿ ಎಷ್ಟು ಕಾಡಿದೆ ಕತೆ ಸ್ಕ್ರೀನ್ ಪ್ಲೇ ಆಗಲಿ? ಕಾಡಿದೆ ಅಂತಲ್ಲ, ಇಟ್ಸ್ ಒಳ್ಳೆ ಕಮರ್ಷಿಯಲ್ ಸಿನಿಮಾ ವಿತ್ ಕಾಂಟೆಂಟ್. ಕಥೆನೂ ಇದೆ, ಕಮರ್ಷಿಯಲ್ ಆಸ್ಪೆಕ್ಟು ಇದೆ. ಆ್ಯಂಡ್ ಗುರುಗೆ ಸೂಟ್ ಆಯ್ತಂತ ನನಗೆ, ಯುವಾಗ ಸೂಟ್ ಆಯ್ತಂತ ನನಗೆ ಅನಿಸ್ತು. ಅದಲ್ಲ, ಕಥೆದ ಹೇಳ್ತಾರೋ ಕಾಡಿದೆ ಅಂತಂದ್ರೆ ಸಿನಿಮಾದಲ್ಲಿ ರೋಹಿತ್ದು ನೋಡಿದ್ರೆ ದಯವಿಟ್ಟು ಗಮನಿಸಿಲಿ. 4 ಕಿರುಚಿತ್ರಗಳು ಸೇರಿ ಅಂದ್ರೆ ಆಂಥಾಲಜಿ ಅಂತ ಹೇಳ್ತಾರೆ. ಎಷ್ಟೋ ಪಾತ್ರಗಳು ನಿಮ್ಮಲ್ಲಿ ಉಳ್ಕೊಳ್ಳುತ್ತೆ. ಸೇಮ್ ರತ್ನನ್ ಪ್ರಪಂಚದಲ್ಲಿ ಇವತ್ತಿಗೂ ಧನಂಜಯ ಅವ್ರದ್ದಾಗ್ಲಿ, ಉಮಾಶ್ರೀದು, ಪ್ರಮೋದ್, ಶ್ರುತಿ ಮೇಡಮ್ದು, ಎಲ್ಲರದು ಎಲ್ಲ ಪಾತ್ರಗಳು ಇವತ್ತಿಗೂ ಮಾತಾಡ್ತಾರೆ. ಆಲ್ಮೋಸ್ಟ್ 4 years ಆಯ್ತು ರತ್ನನ್ ಉತ್ತರಾಖಂಡಲ್ಲೂ ಕೂಡ ಅವ್ರು ಬಂದಿರೋ ಒಂದೊಂದು ಕ್ಯಾರೆಕ್ಟರ್ ಜರ್ನಿ ಇರುತ್ತಲ್ವ, ಅದು
ಇಟ್ಸ್ ಆಲ್ವೇಸ್ ಅವರು ತುಂಬ ರಿಯಲ್ ಲೈಫ್ಗೆ ಹತ್ರದ್ದು, ನಮ್ಮಲ್ಲಿ ಸುತ್ತಮುತ್ತ ನೋಡಿರೋ ಜನದ್ದು ಅಥವಾ ಕೇಳಿರೋ ವ್ಯಕ್ತಿಗಳ ಬಗ್ಗೆ ಕಥೆ ಇರುತ್ತೆ. ಇದರಲ್ಲೂ ಅದೇ ಥರದ್ದು ಓಪನ್ ಜರ್ನಿ. ಎಕ್ಕ ಹೀರೋ ಯುವ ಅನ್ನೋದು ಎಕ್ಕ ಏನಕ್ಕೆ ಅದ ಅವನ ಜರ್ನಿ. ಜಯಣ್ಣ ಅವ್ರು ಹೇಳ್ದಂಗೆ ಕಾಶ್ಮೀರಿಂದ ಸಿನಿಮಾದಲ್ಲಿ ಸ್ಟಾರ್ಟ್ ಆದ್ರು, ಏನಕ್ಕೆ ಅಲ್ಲೇ ಎಂಡ್ ಆಗುತ್ತೆ, ಆ್ಯಂಡ್ ವೈಡ್ ರೇಂಜ್ ಆಫ್ ಊರಲ್ಲಿ ಶೂಟಿಂಗ್ ಮಾಡಬೇಕಾಗಿರೋ ಪಿಕ್ಚರ್. ಸೊ ಪಾತ್ರಗಳು, ಎಲ್ಲ ಪಾತ್ರಗಳು ಕಾಡುತ್ತೆ ನಿಮ್ಗೆ. ನೀವು ಥಿಯೇಟ್ರಿಂದ ಆಚೆ ಹೋಗ್ತಿದ್ದಾಗ ಈ ಎಲ್ಲ ಸಿನಿಮಾದಲ್ಲೂ ಪಾತ್ರಗಳು ನಿಮ್ಗೆ ಉಳ್ಕೊಳ್ಳುತ್ತೆ. ಇನ್ನೂ ಒಂದು ವರ್ಷ ಆಗಲಿ 2 ವರ್ಷ ಆಗಲಿ ಪಾತ್ರಗಳ ಬಗ್ಗೆ ಮಾತಾಡ್ತೀವಿ. ಅದು ನಿಮ್ಗೆ ನೆಕ್ಸ್ಟ್ ಇವನ್ ನೀವು ಕಥೆ ಕೇಳಾದ್ಮೇಲೆ 2 ದಿನ ಆಗಲಿ 3 ದಿನ ಆದ್ಮೇಲೆ ನಿಮ್ಗೆ ಆ ಕಥೆಗಳಲ್ಲಿ ಆ ಪಾತ್ರಗಳಾಗಲಿ ಸನ್ನಿವೇಶಗಳು ನಿಮ್ಗೆ ನೆನ್ಪು ಬರ್ತಿದ್ರೆ ಅದನ್ನ ಕಾಡುತ್ತಾನೆ ಅದನ್ನ. ಸೊ ನಿಮ್ಗೂ ಹಂಗೆ ಕಾಡುತ್ತೆ. ಸೊ ಆಲ್ ದಿಸ್ ಪಾತ್ರಗಳು ಮೇನ್ಲಿ ಆಲ್ ಕ್ಯಾರೆಕ್ಟರ್ಸ್ ಇನ್ ದ ಫಿಲ್ಮ್, ಅದು ವಿಧಾನ. ಇನ್ನೊಂದು 3 ಜನ ಪ್ರೊಡಕ್ಷನ್ ಹೌಸಸ್ ಮತ್ತೆ ಕೊಲಾಬ್ರೇಷನ್ ಅಂತ ಕೇಳೋರಲ್ಲ, ಯಾವುದೋ ಒಂದು ಏನೋ ಕಟ್ಟಬೇಕಾದ್ರೆ ಅಥವಾ ಏನೋ ದೊಡ್ಡದಾಗಿ ಯೋಚನೆ ಮಾಡಬೇಕಾದ್ರೆ ಎಲ್ಲರೂ ಕೈ ಜೋಡಿಸಿದ್ರೆ ಒಂದು ಏನೋ ಅಂದ್ರೆ ಇವಾಗ ತುಂಬಾ ಅತಿರೇಕ ಅನ್ನಿಸ್ಬೋದು. ಈಗ ರಾಮ ಮಂದಿರ ಕಟ್ಟಬೇಕು ಅಂದ್ರೆ ಎಲ್ಲರೂ ಕೈ ಜೋಡಿಸೋದ್ವಲ್ಲ, ಆ ರೀತಿ ಏನೋ ಒಂದು ಆಗ್ಬೇಕಲ್ಲ ನಮ್ಮ ಇಂಡಸ್ಟ್ರಿಲಿ, ಮುಂದಿನ ಪೀಳಿಗೆಗೆ ಏನೋ ಆಗ್ಬೇಕಾಗಿತ್ತಲ್ವಾ. ಸೊ ಅವ್ರೊಬ್ಬರನ್ನ ಪ್ರಾಬಬ್ಲಿ ನಾವು ಆರ್ ಆಲ್ ಸೆಲೆಬ್ರೇಟಿಂಗ್ ಇಟ್. ಅಪ್ಪು ಸರ್ನ ಸೆಲೆಬ್ರೇಟ್ ಮಾಡ್ದಂಗೆ ನಾವು ಇವ್ರನ್ನೂ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಇದರಲ್ಲೇ ಇದೆ. ಅತಿರೇಕದ ಮಾತಲ್ಲ, ಆಕ್ಚುಲಿ ನಮ್ಮ ಮನಸ್ಸಿಂದ ಬಂದಿರೋದು. ಆಮೇಲೆ ಮುಂಚೆಯಿಂದನೂ ಬಂದಿರೋದು ಲೋಕೇಶ್. ನೀವು ಭೂತಾಯನ ಮಗ ಈಗ ನೋಡಿದಾಗ್ಲೂ 4-4 ಜನ ಪ್ರೊಡ್ಯೂಸರ್ ಇದ್ದಾರೆ. ನೀವು ಈಗ ಹಿಂದಿ ತೆಲುಗು ಸಿನಿಮಾ ನೋಡಿದ್ರೆ ಎಲ್ಲರಿಗೂ ಇಂಡಿವಿಜುವಲ್ ಇದ್ರು ಸಿನಿಮಾನ ದೊಡ್ಡದು ಮಾಡಿದಾಗ ಆಮೇಲೆ ಕೊಲಾಬ್ರೇಷನ್ ಫ್ಯೂಚರ್ ಅದೇ ಅದನ್ನ ಒಟ್ಟಿಗೆ ಸೇರಿದ್ರೆ ಸ್ವಲ್ಪ ಅದು ಇನ್ನೂ ಚೆನ್ನಾಗಿ ನೀವು ಮೂಡ್ ತೋರಿಸ್ಬೋದು ಅಂತ. ಸೊ ಮೇನ್ಲಿ ಅದೇ ಎವ್ರಿ ಒನ್ ಥಿಂಕಿಂಗ್ ಸೇಮ್ ಇದೆ, ಒಂದೇ ಟಾರ್ಗೆಟ್ ಇದೆ. ಸೊ ಅಲೈನ್ ಆದಾಗ 3 ಜನ ಜೊತೆ ಮಾಡೋದೇನು ತೊಂದರೆ ಇಲ್ಲ ಅಂತ. ಸರ್ ಅದಕ್ಕೆ ರಿಲೇಟೆಡ್ ಪ್ರಶ್ನೆನೇ ಇದು. ಸೊ ನೀವು 3 ಜನ ಅಂದ್ರೆ ಎಲ್ಲ ಈ 3 ಜನನು ದೊಡ್ಡ ಪ್ರೊಡಕ್ಷನ್ ಹೌಸ್, ಎಷ್ಟು ಕೋಟಿ ಬೇಕಿದ್ರು ನೀವು ಒಬ್ಬೊಬ್ಬರೇ ಹಾಕ್ಬಹುದು. ಸೊ ಹೈ ಬಡ್ಜೆಟ್ ಜಾಸ್ತಿ ಇದೆಯಾ ಹೇಗೆ ಏನು ಅಂತ, ಅದಕ್ಕೆ 3 ಜನನು ಕೊಲಾಬ್ರೇಟ್ ಆಗಿದ್ದೀರಾ ಅಂತ. ಹೈ ಬಜೆಟ್ ಇಂದ ಸಿನಿಮಾ ತಕ್ಕಂಗಿದೆ. ಇಷ್ಟು ಒಬ್ಬರೇ ಮಾಡೋಕ್ಕಾಗಲ್ಲ ಅದಕ್ಕಿಂತ ಬಿಟ್ಟು ಒಂದು ಸಿನಿಮಾಗೆ ಎಷ್ಟು ಬೇಕು ಅಷ್ಟು, ಆ ಸಿನಿಮಾಗೆ ಎಷ್ಟು ಬೇಕು ಎಲ್ಲೂ ಏನು ಕಾಂಪ್ರಮೈಸ್ ಆಗದೆ ಮಾಡ್ತಾ ಇದೀವಿ. ಆಮೇಲೆ ತರೋ ಹೋಮ್ವರ್ಕ್. ಈಗ ನಾವು ಇವತ್ತಿನ ದಿನ ನವೆಂಬರ್ 28 ಜೂನ್ 6ಕ್ಕೆ ಥಿಯೇಟರ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾ ಇದೀವಿ ಅಂದ್ರೆ ಪರ್ಫೆಕ್ಟ್ ಪ್ಲಾನ್ ಮಾಡ್ಕೊಂಡೇ ಮಾಡಿದ್ವಿ. ಎವ್ರಿಥಿಂಗ್ ಇಸ್ ಫ್ರಮ್ ಡೇ 1 ಶೂಟ್ ಟು ಲಾಸ್ಟ್ ಡೇ ಆಫ್ ಶೂಟ್. ಪ್ರಮೋಷನ್ ಯಾವಾಗಿಂದ ಸ್ಟಾರ್ಟ್ ಆಗಬೇಕು ಎಲ್ಲ ಅದನ್ನು. ಸೊ ಅದನ್ನ ತರೋ ಪ್ಲಾನಿಂಗ್ ಮಾಡ್ತಾ ಇರುವಾಗ 3 ಜನದ ಇನ್ಪುಟ್ ಚೆನ್ನಾಗುತ್ತೆ. ಇಲ್ಲಿ ದುಡ್ಡು ಒಂದು ಹಣದ ಬದಲು ಕೆಲಸವನ್ನು ಒಟ್ಟಿಗೆ ಸೇರ್ಕೊಂಡು ಮಾಡ್ತಿರುವಾಗ ಆಕ್ಚುಲಿ ಇನ್ನೂ ಈಸಿ ಆಗುತ್ತೆ ನಮಗೆ. ಇಲ್ಲ, ನೀವು ಕೇಳಿದ ಕ್ವೆಶ್ಚನ್ ಏನಂದ್ರೆ ನೀವು ಹೇಳ್ದಂಗೆ ಎಷ್ಟು ದುಡ್ಡಾದ್ರೂ ಯಾರಾದ್ರೂ ಹಾಕ್ಬೋದು, ಬಟ್ ಕಷ್ಟನೋ ಸುಖನೋ ಒಬ್ಬನೇ ಅನುಭವಿಸೋದ್ ಬದಲು ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಡಿರೆಕ್ಟರ್ಗೆ ಇಲ್ಲಿ ಎಕ್ಕ ಅಂತ ಟೈಟಲ್ ಅನೌನ್ಸ್ ಆದಾಗಲೇ ಅಪ್ಪು ಸರ್ ಅನ್ನ ಎಲ್ಲರೂ ಒಮ್ಮೆ ನೆನೆಸ್ಕೊಂಡಿದ್ದಾರೆ. ಸೊ ಸಿನಿಮಾದಲ್ಲಿ ಅದೇ ತರ ಡೈಲಾಗ್ಸ್ಗಳಾಗಿರ್ಬೋದು ಅಥವಾ ಅಪ್ಪು ಸರ್ ಬಂದು ಹೋಗುವಂಥದ್ದು ಏನಾದರೂ ಮ್ಯಾಜಿಕ್ ಮಾಡುವ ಸಾಧ್ಯತೆ ಇದೆಯಾ? ಆಕ್ಚುಲಿ ಟೈಟಲ್ ಹುಟ್ಟಿರೋದೇ ಜಾಕಿ, ವರ್ಕಿಂಗ್ ಟೈಟಲ್ ಎಕ್ಕ ಅಂತ ಇತ್ತು ಅಂತ ಬಹುಶಃ ಎಲ್ರಿಗೂ ಗೊತ್ತಿದೆ. ಸೊ ವಿ ವಾಂಟೆಡ್ ಟು ಕ್ಯಾರಿ ದಟ್ ಫಾರ್ವರ್ಡ್. ಒಂದು ಬೀಯಿಂಗ್ ತುಂಬಾ ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ. ಇನ್ನೊಂದೇನು ಅಂತಂದ್ರೆ ಬಹುಶಃ ಅದೇನೋ ಕೂಡ್ ಬರುತ್ತೆ ಅಂತಾರಲ್ಲ, ಆ ಥರ ಎಕ್ಕ ರಾಜ. ನಾವು ಕತೆ ಕೇಳಬೇಕಾದ್ರೆ ಎಲ್ರಿಗೂ ಫಸ್ಟ್ ಹಾಡು ತಲೆಗೆ ಬಂದಿದೆ ಎಕ್ಕ ರಾಜ ರಾಣಿ. ಸೊ ಎಕ್ಕ ರಾಜ ರಾಣಿ ಕಿರಣ ಅನ್ಕೊಂಡ್ವಿ. ಅದಾದ್ಮೇಲೆ ಇಲ್ಲ, ಎಕ್ಕ ವಾಸ್ ದಿ ವರ್ಕಿಂಗ್ ಟೈಟಲ್ ಜಾಕಿದು, ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡೋಣ ಅಂತ ಆ ಟೈಟಲ್ ಬಂತು. ಅಂಡ್ ಇನ್ನು ಅಪ್ಪು ಸರ್ ಬರ್ತಾರ ಸಿನಿಮಾದಲ್ಲಿ ಮ್ಯಾಜಿಕ್ ಇರತ್ತಾ ಅನ್ನೋದು ನೀವು ಸಿನಿಮಾ ನೋಡ್ಬೇಕು. ಯುವ ಇದಾರಲ್ಲ ಅಪ್ಪು ಸರ್, ಅಪ್ಪು ಸರ್ ನೋಡ್ದಂಗೆ ಆಗುತ್ತೆ. ನೀವು ಜಾಕಿ ಅಥವಾ ಅವ್ರು ಏನು ಮ್ಯಾಜಿಕ್ ಮಾಡೋರಲ್ಲ, ವಿ ಆರ್ ಟ್ರೈಯಿಂಗ್ ಟು ಡೂ ದಟ್. ನಾನು ಸೂರಿ ಸರ್ ಅಷ್ಟು ಇದಲ್ಲ, ಬಟ್ ಮತ್ತೆ ಜಾಕಿನ್ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ, ಅಪ್ಪು ಸರ್ನ ಮತ್ತೆ ನಾವು ಇದನ್ನ ಮಾಡೋಕ್ಕಾಗಲ್ಲ. ಬಟ್ ವಿ ಆರ್ ಟ್ರೈಯಿಂಗ್ ಟು ಅಚೀವ್ ವಾಟ್ ದೇವ್ ಡನ್. ಆ ಅಚೀವ್ಮೆಂಟ್ ಮಾಡೋದಕ್ಕಂತೂ ಪ್ರಯತ್ನ ಪಡ್ತಾ ಇದ್ವಿ. ಸರ್, ವಿಭಿನ್ನ ಪ್ರಯತ್ನಗಳು ಆಗ್ತಾನೆ ಇರುತ್ತೆ ಪ್ರತಿ ಸಲವೂ ಕೂಡ. ಸೊ ನಾವು ಕೂಡ ಈ ಸತಿ ಯುವ ಅವ್ರನ್ನ ಬೇರೆ ರೀತಿಯಲ್ಲೇ ನೋಡ್ಬೇಕು ಅಂತ ಆಸೆ ನಮಗೂ ಕೂಡ ಖಂಡಿತ ಇದೆ. ಅಂದ್ರೆ ಪ್ರತಿಯೊಂದು ಸಿನಿಮಾದಲ್ಲಿ ಎಲ್ಲರೂ ಹೇಳ್ತಾರೆ ಈ ಎಲ್ಲ ವಿಭಿನ್ನವಾಗಿದೆ, ನಿಮ್ಮನ್ನ ಕಾಡುತ್ತೆ ಅಂತ ಹೇಳಿ. ಸೊ ಎಕ್ಸಾಕ್ಟ್ ಆಗಿ ನಾವು ಈ ಸಿನಿಮಾನ ನೋಡಿ ಹೊರಗೆ ಹೋಗುವಾಗ ನಮ್ಮನ್ನ ಯಾವ ರೀತಿ ಕಾಡಬಹುದು ಅಂತ ಹೇಳಿ ಅದೊಂದು ಪ್ರಶ್ನೆ. ಜೊತೆಗೆ ಮೇಡಮ್ ನಿಮ್ಗೆ ಈ ಸಿನಿಮಾ ಅಂತ ಬಂದಾಗ ಯಾವೆಲ್ಲ ರೀತಿಯ ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಅಂತ ಹೇಳಿ? ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ. ಅಂದ್ರೆ ವಿಭಿನ್ನ ಸಿನಿಮಾ ಅಂತ ನಾನು ಹೇಳಕ್, ಯಾವ್ದು ವಿಭಿನ್ನ ಸಿನಿಮಾ ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ಎಲ್ಲಾ ಸಿನಿಮಾನು ನಾವು
ಕಮರ್ಷಿಯಲ್ ಆಗೇ ನಾವು ಸಿನಿಮಾ ನೋಡಬೇಕು ಅಂತ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ. ನಾವು ಸಿನಿಮಾ ಇಸ್ ಕಾಮರ್ಸ್. ನಾನು ಪೇಪರ್ ಮೇಲೆ ಬರೆಯೋವರೆಗೂ ಅದು ಆರ್ಟ್ ಆಗಿರುತ್ತೆ. ಅದಾದ್ಮೇಲೆ ನಾವು ಸಿನಿಮಾ ಮಾಡಬೇಕು ಅಂದ್ರೆ ದುಡ್ಡು ಮಾಡಲೇಬೇಕಲ್ವಾ. ಸಿನಿಮಾ ರಿಲೀಸ್ ಮಾಡಿ ದುಡ್ಡು ಮಾಡಬೇಕಿಲ್ಲ, ನಾನು ಮನೇಲಿ ಇಟ್ಕೊಂಡು ನಾನು ಒಬ್ಬನೇ ನೋಡಬೇಕಾಗತ್ತೆ. ಸೊ ನಾನು ಒಂದು ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊಂಡು ಜನಕ್ಕೆ ತಲುಪುವಂಥ ಸಿನಿಮಾ ಮಾಡ್ತಾ ಇದ್ದೀನಿ. ವಿಭಿನ್ನ ಸಿನಿಮಾ ಎಲ್ರಿಗೂ ನನ್ನ ಫಿಲಮ್ ನಾನು ವಿಭಿನ್ನ ಅಂತ, ನನ್ನ ಮಗು ನನಗೆ ನನ್ನ ಮಗು ಸೂಪರ್ ಅಂತಾನೆ ಮಾತಾಡ್ತೀವಿ, ಆ ಥರ ಇರುತ್ತೆ. ಇನ್ನೊಂದು ಮೇಡಮ್ ನಾವು ಫಸ್ಟ್ ಟೈಮ್ ನಾವು ಕತೆ ಹೇಳಿದಾಗ ಅವ್ರಿಗೊಂದು ಲೈಫಿನ ನ್ಯೂಯೆನ್ಸ್ ಇದೆ. ಅಂದರೆ ಅವರು ತುಂಬ ಚೆನ್ನಾಗಿ ಈಸಿಯಾಗಿ ಕಂಡು ಹಿಡಿದು ಬಿಡ್ತಾರೆ. ಏನಾದರೂ ಒಂದು ಸಣ್ಣ ಇದಿದ್ರು ಅದನ್ನ ಇಮಿಡಿಯೇಟ್ ಆಗಿ ಹೇಳೋರು, ಇದು ಈ ಥರ ಬೇಡ, ಹಿಂಗೆ ಮಾಡಿ, ಹಿಂಗೆ ಮಾಡ್ಬೋದು. ಆ್ಯಂಡ್ ಆ ಸಣ್ಣ ಸಣ್ಣ ನ್ಯೂಯೆನ್ಸಸ್ ವರ್ಕ್ ಆಗಿದೆ ನನಗೆ. ಮೇಡಮ್ದು, ರಾಘಣ್ಣ ಅವ್ರದ್ದು ಈ ಸಜೆಷನ್ಸ್ ಎಲ್ಲನೂ ತುಂಬ ವರ್ಕ್ ಆಗಿದೆ ಈ ಸಿನಿಮಾಗೆ ಅಂತ ಅನ್ಸುತ್ತೆ. ಆ್ಯಂಡ್ ಇಮಿಡಿಯೇಟ್ ಇಂಪ್ಲಿಮೆಂಟೇಷನ್ ಇದೆ. ಅಂದರೆ ಇದು ಪ್ರಾಪರ್ ಔಟ್ ಆ್ಯಂಡ್ ಔಟ್ ಇಂಟೆನ್ಸ್ ಡ್ರಾಮಾ ಸಿನಿಮಾ ಇದು. ಅಂದರೆ ಹಾಗಾಗಿ ಅವ್ರಿಗೆ ಬಹುಶಃ ಆ ಎಲಿಮೆಂಟ್ ಇಷ್ಟ ಆಗಿದೆ ಈ ಸರ್ತಿ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಅದರ ಸಜೆಷನ್ಸು ಇದೆ. ಇವಾಗ ಸರ್ ನಿಮ್ಗೆ ಈಗ ಪ್ರಶ್ನೆ ಅಂದ್ರೆ ದೊಡ್ಡ ಮನೆಯ ಜನರೇಷನ್ ನೋಡ್ಕೊಂಡು ಬಂದ್ರೆ ಸೆಕೆಂಡ್ ಜನರೇಷನ್ ಇಂದ ಅಂದ್ರೆ ಮೊದಲ ಸಿನಿಮಾ ಯಾವಾಗಲೂ ಮಿಡಲ್ ಕ್ಲಾಸ್ ಸ್ಟೋರಿಗಳೇ ಇರ್ತಾರೆ. ಶಿವಣ್ಣ ಆಗ್ಲಿ, ಅಪ್ಪು ಸರ್ ಆಗ್ಲಿ, ರಾಘಣ್ಣ ಆಗ್ಲಿ. ಆ ನಂತರದ್ದು ಎಲ್ಲೋ ಒಂದ್ ಕಡೆ ಮಾಸ್ ಅನ್ನೋದು ಕೈ ಹಿಡಿಯುತ್ತೆ, ಅಪ್ಪು ಸರ್ಗಾಗ್ಲಿ, ಶಿವಣ್ಣಗಾಗ್ಲಿ. ಸೊ ಅದೇ ತರ ಎಕ್ಕ ಕೂಡ ಆ ಮಟ್ಟಿಗೆ ಮಾಸ್ ಇರುತ್ತಾ ಅಂತ. ಎಕ್ಕ ಅಂತೂ ಪಕ್ಕಾ ಮಾಸೆ, 100% ಮಾಸೆ. ನೀವು ಆಲ್ರೆಡಿ ಪೋಸ್ಟರ್ ನೋಡಿರ್ತೀರಾ, ಪಕ್ಕಾ ಮಾಸು. ಬಟ್ ತುಂಬಾ ಇಮೋಷನ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಸಿನಿಮಾ ಅಲ್ಲಿ. ಬೇಸಿಕ್ಲಿ ಏನಂದ್ರೆ ಪರಿಸ್ಥಿತಿ ಒಬ್ಬ ಮನುಷ್ಯನ ಹೇಗ್ ಬದಲಾಯಿಸ್ಬೋದು ಅಥವಾ ಹೇಗ್ ಬಿಹೇವ್ ಮಾಡಿಸುತ್ತೆ ಅನ್ನೋದು ಅಲ್ಲಿಂದ ಮಾಸ್ ಹುಟ್ಕೊಂಡ್ ಬರುತ್ತೆ. ಸೊ ಅದೇ ಮೇನ್ ಈ ಸಿನಿಮಾ. ಸರ್, ಶಿವಣ್ಣ ಆಗಲಿ, ಅಪ್ಪು ಸರ್ ಆಗಲಿ, ಒಂದು ವಂಶಿ ಆಗ್ಬೇಕಾದ್ರೆ ಸಾಕಷ್ಟು ಸಿನಿಮಾಗಳ ನಂತರ ಅವರು ಮಚ್ಚಿಡಿದು ತೆರೆ ಮೇಲೆ ಕಾಣಿಸಿದ್ರು. 2ನೇ ಸಿನಿಮಾಗೆ ನಿಮ್ಮ ಹೀರೋ ಕೈಗೆ ಮಚ್ಕೊಟ್ಟಿದ್ದೀರಾ. ನಿಮಗೆ ಎಷ್ಟು ಜವಾಬ್ದಾರಿ ಇದೆ ಮತ್ತು ನಮ್ಮ ಹೀರೋ ಸಾಹೇಬ್ರಿಗೆ ಎಷ್ಟು ಹೆವಿ ಅನಿಸ್ಬೋದು ಇದು ಅಂತ? ಇದು ಮಚ್ಚಲ್ಲ, ಅದು ಆ್ಯಕ್ಚುಲಿ ಮಟನ್ ನೇತಾಕೋ ಅಂತ ಒಂದು ಇರೋದು. ಸೊ ಅದನ್ನ ಹೇಳದ್ಬಿಟ್ಟು ಇಟ್ಕೊಂಡಿರ್ತಾರೆ ಅವರು ಅನ್ನೋದು ಫಸ್ಟ್ ಥಿಂಗ್. ಆ್ಯಂಡ್ ಆ ಇದು ಆ್ಯಂಡ್ ಓಮ್ಗೂ ಅಥವಾ ವಂಶಿಗೂ ದಯವಿಟ್ಟು ರಿಲೇಟ್ ಮಾಡ್ಕೊಳ್ಳೋದೇ ಬೇಡ. ಬಿಕಾಸ್ ಅದಾಗಲೇ ನೀವು ಹೇಳ್ದಂಗೆ ಒಂದು ಟ್ರಾವೆಲ್ ಆಗಿತ್ತು, ಶಿವಣ್ಣ ಅವ್ರದ್ದು ಆಗಲಿ, ಅಪ್ಪು ಸರ್ದಾಗಲಿ. ಇದು ಒಂದು ಮಾಸ್ ಎಲಿಮೆಂಟ್ನ ತೋರಿಸೋದ್ರ ಜೊತೆಗೆ ಒಂದು ಕಂಟೆಂಟು ಇದೆ ಅದರಲ್ಲಿ. ಆ್ಯಂಡ್ ಅಂದರೆ ನೀವು ಕರೆಕ್ಟಾಗಿ ಆ ಪೋಸ್ಟ್ ಅಬ್ಸರ್ವ್ ಮಾಡಿದ್ರೆ ಎಲ್ಲೋ ಕಾಕರ್ಲಿ ಒಂದು ಟೆಡಿ ಬೇರು ಬಿದ್ದಿದೆ. ಸೊ ದೇರ್ ಇಸ್ ಅ ಸ್ಟೋರಿ, ಅದರಲ್ಲೇ ಒಂದು ಕಥೆ ಇದೆ. ಸೊ ಅದನ್ನ ಇಟ್ಕೊಂಡು ಹೋಗ್ತಾ ಇದೀವಿ. ಬಹುಶಃ ಇದೆಲ್ಲ ಆದ್ಮೇಲೆ ಯಾವತ್ತೋ ಒಂದಿನ ಅವ್ರು ಮಚ್ಚಿಡ್ದಾಗ ನೀವು ಈ ಪ್ರಶ್ನೆ ಕೇಳಿದ್ರೆ ಐ ಥಿಂಕ್. ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ವಿಷಯ ಬಂದಾಗ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಒಂದು ಫ್ಯಾಮಿಲಿ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದೀವಿ, ಒಂದದು. ಇನ್ನೊಂದು 3 ಜನ ಪ್ರೊಡ್ಯೂಸರ್ಸ್. ಸೊ ಡೆಫಿನೆಟ್ಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ. ಆ್ಯಂಡ್ ಇಟ್ ಇಸ್ ಎ ವೆರಿ ಈಸಿ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಅವರು ನನಗೆ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ. ಮನೆಯಲ್ಲಿ ಹೆಂಗೆ ಕೆಲಸ ಮಾಡ್ತಿರ್ತೀವೋ ಆ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಆ ಥರ ಒಂದು ವಾತಾವರಣ ಸೃಷ್ಟಿಯಾದಾಗ ಕೆಲಸ ಸುಲಭವಾಗುತ್ತೆ, ನಾವು ರೆಸ್ಪಾನ್ಸಿಬಿಲಿಟಿ ತಗೋಬೋದು. ಪ್ರೊಡಕ್ಷನ್ ಹೌಸ್ ಸರ್, ಸಾಕಷ್ಟು ಸಿನಿಮಾಗಳು ಮುಹೂರ್ತ ದಿನನೇ ರಿಲೀಸ್ ಡೇಟು ಅನೌನ್ಸ್ ಮಾಡ್ತಾರೆ, ಬಟ್ ಕಾರಣಾಂತರಗಳಿಂದ ಮುಂದೆ ಹೋಗ್ತಾ ಇರುತ್ತೆ. ಸೊ ಇದು ಅದೇ ಕ್ಯಾಟಗರಿನೆಲ್ಲ June 6 ಪಕ್ಕ ಬರುತ್ತೆ ಸರ್. ಅದೇ ನಾನು ಅವಾಗಲೇ ಹೇಳಿದಂಗೆ ರೋಹಿತ್ ಹೇಳಿದ್ರು ಬ್ಯಾಕ್ವರ್ಡ್ಸ್ ಪ್ಲಾನ್ ಆಗಿದೆ ಅಂತ. ಇವತ್ತಿಂದ ಡೇ 1 to ಡೇ ಆಲ್ಮೋಸ್ಟ್ ಲಾಸ್ಟ್ ಡೇ ಆಫ್ ಶೂಟ್ವರೆಗೂ ಏನೇನು ಮಾಡಬೇಕು ಎಲ್ಲ ಪ್ಲಾನ್ ಬ್ಯಾಕಪ್ ಇಟ್ಕೊಂಡೆ. ಕೆಲವೊಂದು ಸರ್ಕಮ್ಸ್ಟೆನ್ಸಸ್ ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಬ್ಯಾಕಪ್ ಇಟ್ಕೊಂಡೇ ಮಾಡಿರೋದು. ಬಟ್ ಬೇರೆ ಸಿನಿಮಾ ಅನೌನ್ಸ್ ಮಾಡೋರು ಯಾರು ಸುಮ್ಮನೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಲ್ಲ, ಅದಕ್ಕೆ ಟಾರ್ಗೆಟ್ ಮಾಡಿರ್ತಾರೆ. ಕೆಲವೊಂದು ಸಿಚುವೇಶನ್ಗಳು ಆಗಲ್ಲ ಅದನ್ನು. ಬಟ್ ಇದರಲ್ಲಿ ನಾವು ಜಯಣ್ಣ ಅವ್ರು ಹೇಳ್ದಂಗೆ ನಾವೇನು TV ಬಿಸ್ನೆಸ್ ಆಗಬೇಕು ಅಥವಾ OTT ಬಿಸ್ನೆಸ್ ಫಸ್ಟೇ ಆಗಬೇಕು ಆಮೇಲೆ ಬರ್ತೀವಿ ಅನ್ನೋದಿಲ್ಲ. ಡನ್ ಫಾರ್ ದಿ ಥಿಯೇಟರೇ ನಮ್ಮ ಫಸ್ಟ್ ರೆವೆನ್ಯೂ ಇದೆ, ಅದಂತೂ ಗ್ಯಾರಂಟಿ. ಸರ್, ಸಿನಿಮಾದಲ್ಲಿ ಇಬ್ರು ಹೀರೋಯಿನ್, ಒಬ್ಬರೇ ಹೀರೋಯಿನ್. ಸಿನಿಮಾ ಮುಗಿಯೋವರೆಗೂ ಇಬ್ರು ಹೀರೋಯಿನ್ ಇರ್ತಾರ? ಸಿನಿಮಾ ನೋಡಿ ಯುವ ಅವರಿಗೆ ಇಲ್ಲ ಹೇಳಿದ್ರಲ್ಲ, ಒಳ್ಳೇದಾಗ್ಲಿ, ಹತ್ರ ನೆಗೆಟಿವ್ ಏನಾಗೋದು ಬೇಡ. ಈ ಪ್ರಕೃತಿ ವಿಕೋಪಗಳು ಅವು ಆದಾಗ ಏನು ಮಾಡೋಕ್ಕಾಗಲ್ಲ. ಅನೌನ್ಸ್ ಮಾಡಿ ಏನು ಆಗೋದು ಬೇಡ, ಒಳ್ಳೇದಾಗ್ಲಿ. ಆ ಡೇಟಿಗೆ ಮಾಡೇ ಮಾಡಿ. ಆಮೇಲೆ ಇದು ಮುಗಿಸಿ ಉತ್ತರಾಖಂಡಕ್ಕೆ ಬರೀ ಹೋಗ್ಬೇಕು ನಾವು ಮತ್ತೆ ಈಗ. ಸೊ ನಾನು ಮಾಡಲೇಬೇಕು ಉತ್ತರಾಖಂಡ. ಸದ್ಯಕ್ಕೆ ನಿಮಗೆ ಗೊತ್ತಿರಂಗೆ ಶಿವಣ್ಣಂಗೆ ಹುಷಾರಿಲ್ಲ. ಆಮೇಲೆ ಅದು ತುಂಬ ಮಲ್ಟಿ ಕಾಸ್ಟ್ ಸಿನಿಮಾ, ಒಂದು 9-10 ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇರೋ ಸಿನಿಮಾ. ಎಲ್ಲ ಡೇಟ್ಸು ಅಲೈನ್ ಆಗ್ತಿರೋ ಕಾರಣದಿಂದ ಸೊ ನಾವು ಅದನ್ನು ಮತ್ತೆ ಮಾಡಲೇಬೇಕು. ಅದು ಅರ್ಧ ಶೂಟ್ ಆಗಿ ಒಂದು 35% ಶೂಟ್ ಆಗಿದೆ. ಸೊ ನಾವು ಹೋಗ್ಲೇಬೇಕು, ಪಕ್ಕ ಈ ಡೇಟ್ ಬಂದೇ ಬರ್ತೀವಿ ಸರ್. ಉತ್ತರಾಖಂಡ ಅನ್ನೋದಕ್ಕೆ ಆ ಸಿನಿಮಾ ನಿಂತೆ ಹೋಯ್ತು ಅನ್ನುವಂಥದ್ದು ಇತ್ತು ಸರ್. ಈ ಸಿನಿಮಾ ಶುರು ಆದಾಗ ನೀವೇ ಉತ್ತರಾಖಂಡ ಅನ್ನೋದಕ್ಕೆ ಆ ಪ್ರಶ್ನೆ ನಾನು ಕೇಳ್ತಿದ್ದೀನಿ. ಸಿನಿಮಾ ನಿಂತೆ ಹೋಗಿದೆ ಮತ್ತೆ ಟೇಕಪ್ ಆಗಲ್ಲ ಅನ್ನುವಂಥದ್ದು ಇದೆ ಸರ್.
ನಿಂತಿಲ್ಲ ಸರ್. ನಿಮಗೆ ಅದೇ ನಾನು ಹೇಳಿಲ್ವಾ, ಇದು ಸ್ಟಾರ್ಟ್ ಆದಾಗ ಹಂಗೆ ಅನ್ಕೋತಾರೆ ಒಂದೇ ಡೈರೆಕ್ಟರ್ 2 ಪಿಕ್ಚರ್ ಒಂದೇ ಟೈಮಲ್ಲಿ ಹೇಗೆ ಮಾಡ್ತಾರೆ, ಅದು ಇದೆ. ಈಗ ಏನಾಗಿದೆ ಅದರಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಮಲ್ಟಿ ಸ್ಟಾರ್ ಕಾಸ್ಟ್ ಇದ್ದಾರೆ ಒಬ್ರು. ಆಮೇಲೆ ಅಲ್ಲಿ ಆಲ್ಮೋಸ್ಟ್ ಆ ಸಿನಿಮಾದ ಏನು ವಿಭಿನ್ನ ಅಂದರೆ ಶಿವಣ್ಣನಿಂದ ಹಿಡಿದು ಡಾಲಿ ಆಗಿರಲಿ ಒಂದೇ ಸೀನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇರ್ತಾರೆ. ಸೊ ಡೇಟ್ಸ್ ಅಲೈನ್ ಆಗ್ಬೇಕು. ಫಸ್ಟ್ ಆಯಿತು ಶಿವಣ್ಣನಿಗೆ ಸ್ವಲ್ಪ ಹುಷಾರಿಲ್ಲ ಇರೋದ್ರಿಂದ ಅವ್ರು ವಾಪಸ್ ಯಾವಾಗ ಬರ್ತಾರೆ, ಅವರ ಅಣ್ಣ ಯಾವಾಗ ಡೇಟ್ ಕೊಡ್ತಾರೆ, ನಾವು ರೆಡಿ ಇರ್ತೀವಿ. ಅದೇ ಟೈಮಲ್ಲಿ ನೆಕ್ಸ್ಟ್ ಡಾಲಿ ಅವ್ರ ಮದುವೆನೂ ಇದೆ. ಸೊ ಎಲ್ಲ ನೋಡಿಕೊಂಡು ಪ್ಲಾನ್ ಮಾಡ್ತೀವಿ. ಅದು ನೆಕ್ಸ್ಟ್ ಟೈಮ್ ಪಕ್ಕ ರಿಲೀಸ್ ಆಗುತ್ತೆ. ಯಾವುದು ನಿಂತಿಲ್ಲ, ಅದೆಲ್ಲ ಏನಂತಾರೆ ವದಂತಿಗಳು ಏನಂತಾರಪ್ಪ, ರೂಮರ್ಸ್ ಏನಂತಾರೆ, ವದಂತಿಗಳು ಅಷ್ಟೇ. ಅಲ್ಲ ಆಕ್ಚುಲಿ ನಾವು ಶಿವಣ್ಣ ಅವ್ರ ಜೊತೆ ಶೂಟ್ ಮಾಡ್ಬಿಟ್ಟಿದೀವಿ. ಸೊ ನಿಲ್ಸಲ್ಲ ಈಗ ಎಲ್ಲಿ ನಮ್ಮ ಕಡೆಯಿಂದ ಅಫಿಷಿಯಲ್ ಆಗಿ ಏನಾದ್ರು ಬಂದ್ರೆ ಅಫಿಷಿಯಲ್, ಇಲ್ಲಾಂದ್ರೆ ದಯವಿಟ್ಟು ಅದನ್ನೆಲ್ಲ ನಂಬಕ್ ಹೋಗೋದು. ಅದು ನಮ್ದು ಒಂದು ದೊಡ್ಡ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಸತ್ಯ ಅದು. ಆಯ್ತಾ, ಅದು ಉತ್ತರಾಖಂಡ ಅನ್ನೋದು ನಮಗೆ ತುಂಬಾ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್, ಶಿವಣ್ಣ ಮಾಡ್ತಿರೋ ಪಿಕ್ಚರ್ ಆಗಿ. ಸೊ ನಿಲ್ಸೋದು ಪ್ರಶ್ನೆನೇ ಇಲ್ಲ. ಈಗ ಏನಾಗುತ್ತೆ, ಬರೋ ಹೂವಾಭಾವಗಳ ಮಾತುಗಳಿಗೆಲ್ಲ ನಾವು ಉತ್ತರ ಕೊಟ್ಕೊಂಡು ಹೋದ್ರೆ ಅದು ಸರಿ ಹೋಗಲ್ಲ. ಅದನ್ನು ಅದಕ್ಕೆ ಯುವಗೆ ಎಕ್ಕ ಟೈಟಲ್ ಅಲ್ಲಿ ರಾನೆಸ್ ಇದೆ, ನೀವು ಕೂಡ ರಗಡ ಕಾಣಿಸ್ಕೊಂಡಿದ್ದೀರಾ. ಸಿನಿಮಾ ಪೂರ್ತಿ ಮಾಸ್ ಕ್ಯಾರಿ ಆಗುತ್ತಾ? ಈಗ ನಿಮ್ಗೊಂದು ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ, ದೊಡ್ಡ ಟೀಮು. ಹೇಗೆ ಅನಿಸ್ತಾ ಇದೆ ನಿಮ್ ಪಾತ್ರ ಪ್ರಿಪರೇಷನ್ ಹೇಗಿರುತ್ತೆ ಅಂತ? ಅಫ್ಕೋರ್ಸ್ ಕ್ಯಾರೆಕ್ಟರ್ ಮಾಸ್ ಇದೆ, ಸಿನಿಮಾ ತುಂಬಾ ಮಾಸ್ ಇದೆ, ನಾನು ಆಗ್ಲೇ ಹೇಳಿದೆ. ಅಂಡ್ ಜಾಸ್ತಿ ಏನ್ ಹೇಳ್ಬೋದು ಅಂದ್ರೆ ಅಫ್ಕೋರ್ಸ್ ನನ್ನ ಮೊದಲನೇ ಸಿನಿಮಾಗೂ ಈ ಸಿನಿಮಾಗೂ ಕ್ಯಾರೆಕ್ಟರ್ ತುಂಬಾ ವ್ಯತ್ಯಾಸ ಇದೆ. ಆ ಕ್ಯಾರೆಕ್ಟರ್ ಸೈಲೆಂಟ್ ಇದ್ರೆ ಈ ಕ್ಯಾರೆಕ್ಟರ್ ಸ್ವಲ್ಪ ವೈಲೆಂಟ್. ಅಂಡ್ ಪ್ರಿಪರೇಷನ್ ನಡೀತಾ ಇದೆ, ವರ್ಕ್ಶಾಪ್ಸ್ ನಡೀತಾ ಇದೆ, ಡೈಲಾಗ್ ರಿಹರ್ಸಲ್ಸ್ ನಡೀತಿದೆ, ಮುಹೂರ್ತ ಈಗ್ತಾನೆ ಆಗಿದೆ, ಆದಷ್ಟು ಬೇಗ ಶೂಟಿಂಗ್ ಕೂಡ ಹೋಗ್ತಾ ಇದೆ. ಅಶ್ವಿನಿ ಮಾತ್ರ ಆನ್ಸರ್ ಮಾಡ್ಬೋದು ಅಥವಾ ಒನ್ ಆಫ್ ದಿ ಪ್ರೊಡ್ಯೂಸರ್ಸ್ ಹೇಳ್ಬೋದು. ಒಂದು ಹಂತದ ಬಜೆಟ್ ಮೀರಿದಾದ್ಮೇಲೆ ಮೂವೀಸ್ ಯೂಶುವಲ್ ಆಗಿ ಪ್ಯಾನ್ ಇಂಡಿಯಾ ಅಥವಾ ಮಲ್ಟಿ ಲ್ಯಾಂಗ್ವೇಜ್ ಹೋಗ್ಬೋದು. ಎಕ್ಕ ಆ ರೀತಿ ಏನಾದ್ರು ಮಾಡ್ಬೋದು? ನಾವು ಕನ್ನಡ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೇವೆ. ಅಂದ್ರೆ ಬೇರೆ ಭಾಷೆಗಳಲ್ಲಿ ಡಬ್ಬಾಗಿ ರಿಲೀಸ್ ಆಗುವಂಥದ್ದು ಆ ಥರ ಏನು? ಸದ್ಯಕ್ಕಂತೂ ನಾವು ಕನ್ನಡದಲ್ಲೇ ಮಾಡೋಣ ಅಂತ ಅನ್ಕೊಂಡೆ. ಯಾಕೆಂದ್ರೆ ಯೂಶುವಲ್ ಆಗಿ ಈಗ ಬಜೆಟ್ ಒಂದು 30 crores ಈ ರೀತಿ ಸಾಕಷ್ಟು ಸಿನಿಮಾಗಳು ಈಗ ಬರ್ತಾ ಇರುವಂತ ಸಿನಿಮಾಗಳಲ್ಲಿ ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಅನ್ನುವಂಥದ್ರಲ್ಲಿ ಬರೀ ಕನ್ನಡನೇ ಫೋಕಸ್ ಮಾಡ್ತಾರೆ. ಖುಷಿಯ ವಿಚಾರ. ಯಾಕೆ ಈ ರೀತಿ ಅಂತ ಮತ್ತೆ ಒಂದು ನಿರ್ಧಾರ ಅಂತ? ಸರ್ ಯಾಕೆ ಅಂತಲ್ಲ, ನಾವು ಕನ್ನಡ ಅಂದರೆ ಕನ್ನಡನೇ, ಪ್ಯಾನ್ ಇಂಡಿಯಾ ಮಾಡಬೇಕು ಅಂದಾಗ ಪ್ಯಾನ್ ಇಂಡಿಯಾ ಮಾಡ್ತೀವಿ. ಈಗ PRK ಇಂದ ಮಾಡಿರೋದಾಗಲಿ ಅಥವಾ ಜಯಣ ಸಂಸ್ಥೆ ಅವರಿಂದ ಮಾಡಿರೋದಾಗಲಿ ಕನ್ನಡ ಅಂತಲೇ ಮಾಡಿರೋದು. ಬೇರೆ ಭಾಷೆಯಲ್ಲಿ ಅನೌನ್ಸ್ ಮಾಡಿ ಬರೀ ಕನ್ನಡದಲ್ಲಿ ಮಾಡಿರೋದು ಆ ಥರದಿಲ್ಲ. ಪ್ಯಾನ್ ಇಂಡಿಯಾ ಮಾಡೋರು ಅವರು ಆ ಒಂದು ಏನಂತ ಕನ್ಸು ಕಟ್ಕೊಂಡು ಮಾಡಿರ್ತಾರೆ ಸರ್, ಅದರಲ್ಲೇನು ತಪ್ಪಿಲ್ಲ. ಬಟ್ ಈ ಸಿನಿಮಾ ಪಕ್ಕ ಕನ್ನಡ ಆ್ಯಂಡ್ ನೇಟಿವ್ ಕನ್ನಡ. ಬ್ಯಾಂಗ್ಳೂರ್ ಅಂಡರ್ ಬೆಲ್ಲಿ ಅಂತ ಏನಂತಾರೆ, ಅಲ್ಲಿ ನಡೆಯೋ ಕತೆ. ಸೊ ಬೇರೆಯವ್ರು ಮಾಡಬೇಕು ಅಂದರೆ ರೀಮೇಕ್ ರೈಟ್ಸ್ ಆಲ್ವೇಸ್ ಅವೈಲೇಬಲ್ ಇರುತ್ತೆ. ಬಟ್ ನಾವು ಬೇರೆ ಭಾಷೆಗೆ ಡಬ್ ಮಾಡೋದಾಗಲಿ ಆ ಒಂದು ನೋ ಥಾಟ್ಸ್, ಅದು ಆ ಥರ ಏನು ಥಾಟ್ಸ್ ಇಲ್ಲ ಸರ್. ಸೈಲೆನ್ಸ್ 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 ಪ್ಲೀಸ್. ಸರ್ ನಾನು ಅಂದರೆ ತುಂಬ ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂದರೆ, ನಾನು ಫ್ಯಾನ್ಸ್ಗೆ ಸಿನಿಮಾ ಮಾಡೋದು ಅಥವಾ ಆಡಿಯನ್ಸ್ಗೆ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಐ ಥಿಂಕ್ ನಮಗೋಸ್ಕರ ನಾವು ಫಸ್ಟ್ ಚೆನ್ನಾಗಿದೆ ಅನ್ಸಿದಾಗನೇ ನಾನು ಸಿನಿಮಾ ಮಾಡೋದಕ್ಕೆ ಹೋಗೋದು. ಸೊ ಇದು ನನಗೆ ನಾನು ಸಿನಿಮಾ ಮಾಡಿದಾಗ ಒಪ್ತಾರೆ ಅನ್ನೋ ಒಂದು ನಂಬಿಕೆ ಬರುತ್ತಲ್ಲ, ಇದನ್ನ ಒಪ್ಕೊಂಡು ಅಪ್ಕೋತಾರೆ ಅಂತ ಇದ್ದಾಗಲೇ ನಾವು ಸಿನಿಮಾ ಮಾಡೋದಕ್ಕೆ ಹೋಗೋದು ಆ್ಯಂಡ್ ಕತೆ ಮಾಡೋದಕ್ಕೆ ಹೋಗೋದು. ಆ್ಯಂಡ್ ಅದಕ್ಕೆ ಏನೇನು ಕೆಲಸ ಬೇಕೋ ಅದನ್ನ ಅಷ್ಟು ಮಾಡಿದ್ದೀವಿ. ನಾನು ಆಗಲೇ ಹೇಳ್ದಂಗೆ ಆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರೋದ್ರಿಂದ ಅಪ್ಪು ಸರ್ ಫ್ಯಾನ್ಸು, ಆಮೇಲೆ ಯುವ ಅವ್ರಿಗೂ ಇವಾಗ ಏನೊಂದು ಫ್ಯಾನ್ಸ್ ಕ್ರಿಯೇಟ್ ಆಗಿದ್ದಾರೆ, ಅವ್ರನ್ನ ನಾವು ವಿ ಆರ್ ಟ್ರೈಂಗ್ ಟು ರೀಚ್ ದೆಮ್. ಅವ್ರನ್ನ ನಾವು ಕೇಟರ್ ಮಾಡ್ತೀವಿ. ಆ್ಯಂಡ್ ನಾಟ್ ಜಸ್ಟ್ ಫ್ಯಾನ್ಸ್, ಕನ್ನಡ ಆಡಿಯನ್ಸ್ ನಾವು ಕೇಟರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ನಾವು ಫ್ಯಾನ್ಸ್ ಇದು ಪ್ರಾಬಬ್ಲಿ ಆಡಿಯನ್ಸ್ ಕೂಡ ಫ್ಯಾನ್ಸ್ ಆಗಕ್ಕೆ ಶುರು ಮಾಡ್ತಾರಲ್ಲ ಆಮೇಲೆ. ಸೊ ಆ ನಿಟ್ಟಿನಲ್ಲೇ ಕೆಲಸ ನಡೀತಾ ಇದೆ. ವಿ ನೀಡ್ ಅ ವೈಡ್ ಆಡಿಯನ್ಸ್ ಫಾರ್ ದಿಸ್ ಫಿಲಮ್ ಅಷ್ಟೇ. ಡ್ರಾಮಾ, ಪ್ರಾಪರ್ ಇಂಟೆನ್ಸ್ ಡ್ರಾಮಾ ಸಿನಿಮಾ, ರಾ ಇಂಟೆನ್ಸ್ ಡ್ರಾಮಾ ಫಿಲಮ್ ಇದು.
ಆಕ್ಚುಲಿ ನನಗೆ ಅದೊಂದು ಆಶ್ಚರ್ಯ ಹೆಂಗ್ ಗೊತ್ತಾ, ಫಸ್ಟ್ ಒಪ್ಪಿದ್ದು ಜಯಣ್ಣ, ಕೇಳಿದ ತಕ್ಷಣ ಮಾಡೋಣ ಇದೀನಿ ಅಂತ ಅವ್ರು. ಅದೇನು ನನಗೂ ಸರ್, ನನ್ನ ಇಡೀ ಜೀವನ ನಾನು ಕನಸು ಕಾಣ್ತಿದ್ದು ಜಯಣ್ಣ ಅವ್ರಿಗೆ ಸಿನಿಮಾ ಕಥೆ ಹೇಳ್ಬೇಕು ಅಂತ. ಸಿನಿಮಾ ಶುರು ಮಾಡಿದಾಗಿಂದ ಅದಾಗಿದೆ ಇವಾಗ. ಸೊ ಹಲೋ ಸರ್, ನಿಮ್ಮ ಹಿಂದಿಂದು ರತ್ನ ಪ್ರಪಂಚ ಮತ್ತು ಹಿಂದಿನ ಸಿನಿಮಾಗಳು ಫ್ಯಾಮಿಲಿ ಓರಿಯೆಂಟೆಡ್, ಜೊತೆಗೆ ತಾಯಿ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ವಿ, ಪ್ರೇಕ್ಷಕರನ್ನು ಅಳಿಸುವಂಥ ಕೆಲಸ ಮಾಡಿ. ಅಗೈನ್ ಟೈಟ್ಲು ಕೂಡ ಬ್ಲಡ್ ಅಲ್ಲೇ ಬರ್ದಿತ್ತು ಅಂತೇಳಿ, ಎಷ್ಟು ರಾ ಕಂಟೆಂಟ್ ಫ್ಯಾಮಿಲಿ ಆಡಿಯನ್ಸ್ನ ಹಿಡಿಯೋದಕ್ಕೆ ಮಾಡ್ತೀವಿ. ನಾನು ಹೇಳ್ದಂಗೆ ರಾ ಅಂದ ತಕ್ಷಣ ಬರೀ ರಕ್ತ ಇದು ಅನ್ನೋದಕ್ಕಿಂತ ಪ್ರಾಪರ್ ರಾ ಹ್ಯೂಮನ್ ಎಮೋಷನ್ಸ್ ಇದೆ. ಅಂದ್ರೆ ಮನುಷ್ಯನಲ್ಲಿ ಆಗುವಂತ ತಳಮಳಗಳೇನಿದೆ ಅದನ್ನ ಇಟ್ಕೊಂಡು ಕತೆ ಮಾಡ್ತಾ ಇರೋದು. ನೀವು ರತ್ನನ್ ಪ್ರಪಂಚ ನೋಡಿದ್ರು ಅದೇ ಇದೆ. ಅದ್ರಲ್ಲಿ ಏನಂದ್ರೆ ರಕ್ತ ಇರಲಿಲ್ಲ, ಇದ್ರಲ್ಲಿ ಆ ಜಾನರಿಗೆ ಒಂಚೂರು ಎಂಟ್ರಿ ಕೊಟ್ಟಿದ್ವಿ. ಪ್ರಾಪರ್ ಫ್ಯಾಮಿಲಿ ಬಂದು ಕೂತು ಆ ಎಮೋಷನ್ ಅನ್ನು ಅಬ್ಸರ್ವ್ ಮಾಡಿ ಅವ್ರು ಒಳಗೆ ತಗೊಂಡು ಅದೇ ಎಮೋಷನ್ ಅಲ್ಲಿ ಆಚೆ ಹೋಗುವಂತ ಸಿನಿಮಾ ಇದು. ಅದಂತೂ ಐ ಕ್ಯಾನ್ ಪ್ರಾಮಿಸ್. ಇವ ಸರ್ ಈಗ ಫಸ್ಟ್ನೇ ಸಿನಿಮಾನೇ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯಿತು. ಎರಡನೇದಾಗಿ 3 ಸಿನಿಮಾ ಪ್ರೊಡಕ್ಷನ್ ಹೌಸ್ಗಳು ಆಯಿತು. ನಿಮಗಿಂತ ಫ್ಯಾನ್ಸ್ ಮೇಲೆ ಫ್ಯಾನ್ಸ್ ನಿಮ್ಮ ಮೇಲೆ ತುಂಬಾ ಹೋಪ್ ಇಟ್ಟಿರ್ತಾರೆ. ಈ ಸಿನಿಮಾದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಜೊತೆಗೆ ಸಿನಿಮಾದಲ್ಲಿ ಡ್ಯಾನ್ಸ್ ನಂಬರ್ ಕೇಳ್ತಾರೆ, ಯಾಕಂತಂದ್ರೆ ಅಪ್ಪು ಸಲ ನಾವು ಡ್ಯಾನ್ಸ್ ಅಲ್ಲಿ ನೋಡಿದ್ವಿ. ಫ್ಯಾನ್ಸ್ ಕೂಡ ಈ ಸಿನಿಮಾದಲ್ಲಿ ಯಾವ ರೀತಿಯ ಡ್ಯಾನ್ಸ್ ನಂಬರ್ ನಾವು ನೋಡ್ಬೋದು? ಯಾಕಂದ್ರೆ ಚರಣ್ ಸರ್ ಇರೋದ್ರಿಂದ ಅಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಡ್ಯಾನ್ಸ್ ನಂಬರ್ ಸಿನಿಮಾ ಅಷ್ಟು ಎಕ್ಕ ಮಾರ್ ಕೇಳಿದಿರಲ್ಲ. ಅಫ್ಕೋರ್ಸ್ ನೀವು ಹೇಳ್ದಂಗೆ ಅದೇ ನಾನು ಯೋಚನೆ ಮಾಡ್ತಿದ್ದೆ ಅವ್ರು ಹಾಕೋ ಬೀಟ್ಸ್ ಹೆಂಗ್ ಸ್ಟೆಪ್ ಹಾಕ್ಬೇಕು ಅಂತ. ಬಟ್ ಡೆಫಿನೆಟ್ಲಿ ಈ ಸಿನಿಮಾಲಿ ಡ್ಯಾನ್ಸ್ ಜಾಸ್ತಿನೇ ಇರುತ್ತೆ, ಖಂಡಿತ ಇರುತ್ತೆ. ರೆಸ್ಪಾನ್ಸಿಬಿಲಿಟಿ ಅಫ್ಕೋರ್ಸ್ ಪ್ರತಿ ಸಿನಿಮಾನು ರೆಸ್ಪಾನ್ಸಿಬಿಲಿಟಿನೇ. ಈ ಸಿನಿಮಾನು ಅಷ್ಟೇ ರೆಸ್ಪಾನ್ಸಿಬಿಲಿಟಿಯಿಂದಾನೇ ನಾನು ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಇನ್ನೂ ಚಾಲೆಂಜಿಂಗ್ ಆಗಿದೆ ಸ್ಕ್ರಿಪ್ಟು ಅಂಡ್ ತುಂಬಾ ಇಂಟೆನ್ಸ್ ಆಗಿದೆ. ಅದಕ್ಕೂ ಪ್ರಿಪರೇಷನ್ಸ್ ನಡೀತಾ ಇದೆ. ನೋಡೋಣ ಸಿನಿಮಾ ಮುಗಿದ ಮೇಲೆ ನೀವೇನ್ ಹೇಳ್ತೀರಾ ಅಂತ ಕಾಯ್ತೀನಿ ಅಷ್ಟೇ. ಯೂತ್ಗೆ ಯಾವ ರೀತಿ ಕನೆಕ್ಟ್ ಆಗಿರುತ್ತೆ ಈ ಸಿನಿಮಾ? ಬಿಕಾಸ್ ಇವಾಗ ಸಿನಿಮಾದಲ್ಲಿ ನೀವು ಕಾಲೇಜ್ ಗೋಯಿಂಗ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ರಿ, ಇಲ್ಲಿ ಯಾವ ರೀತಿ ರೋಲ್ ಪ್ಲೇ ಇರುತ್ತೆ ಏನು ಅಂತ? ಈ ಸಿನಿಮಾಲಿ ಸ್ಪೆಸಿಫಿಕ್ ಆಗಿ ಯೂತ್ ಅಥವಾ ಒಂದು ಏಜ್ ಕ್ಯಾಟಗರಿಗೆ ಅಂತ ಮಾಡಿದ ಸಿನಿಮಾ ಅಲ್ಲ. ಏಕ ಸಿನಿಮಾಲಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತ ವಿಷಯ ಇದೆ. ಎಸ್ಪೆಷಲಿ ಹೇಳ್ದಂಗೆ ಸರ್ ಹೇಳಿದ್ರು ಡ್ರಾಮಾ ಜಾಸ್ತಿ ಅಂತ. ಡ್ರಾಮಾ ಜಾಸ್ತಿ ಅಂದ್ರೆ ಇಮೋಷನ್ ತುಂಬಾ ಇದೆ. ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತ ಇಮೋಷನಲ್ ಆಸ್ಪೆಕ್ಟ್ ಸುಮಾರು ಇದೆ ಸಿನಿಮಾದಲ್ಲಿ. ಮಾಸ್ತಿ ಸರ್, ನಿಮ್ಗೆ ಟೈಟಲ್ ರೆಡ್ ಆಗಿ ಬ್ಲಡ್ ಜಾಸ್ತಿ ಇರುತ್ತೆ ಅಂತ, ಸೊ ಹೆಂಗಿರುತ್ತೆ ನಿಮ್ಮ ಡೈಲಾಗ್ಸು? ನಾನು ಆಕ್ಚುಲಿ ಸ್ಕ್ರಿಪ್ಟ್ ಓದುವಾಗ ಜಯಣ್ಣ ಅವ್ರ ಕಡೆ ನೋಡಿದಾಗ ಸ್ವಲ್ಪ ಮಾಸ್ ಜಾಸ್ತಿ ಅನಿಸ್ತು. ಆಮೇಲೆ ಅಶ್ವಿನಿ ಮೇಡಮ್ ಕಡೆ ನೋಡಿದಾಗ ಫ್ಯಾಮಿಲಿ. ಸೊ ಇದ್ರ ಮಧ್ಯೆ ಯೋಗಿ ಜಿರಾಜು ಕಾರ್ತಿಕ್ ಅವ್ರು ನೋಡಿದಾಗ ಇನ್ ಬಿಟ್ವೀನು. ಸೊ ಹಿಂಗೆ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಮತ್ತೆ ಕತೆ ಅಷ್ಟು ವೇರಿಯೇಷನ್ಸ್ ತಗೋತಾ ಇದೆ. ಮತ್ತೆ ಸಾರ್ ಹೇಳ್ದಂಗೆ ಹ್ಯೂಮನ್ ವ್ಯಾಲ್ಯೂಸ್ ಅದು ಮೈನ್ ಇದು. ಸೊ ಅದ್ರ ಜೊತೆಗೆ ಬ್ಲೆಂಡ್ ಆಗುತ್ತೆ, ಬ್ಲಡ್ ಆಗಲಿ, ಯಾಕಂದ್ರೆ ರಕ್ತ ಇದ್ದಾಗಲೇ ಕಣ್ಣೀರು ಟಚ್ ಆಗೋದು. ಸೊ ಆ ಥರ. ಸರ್, ನಿಮಗೆ ಪ್ರತಿ ಸಿನಿಮಾದ ಡೈಲಾಗ್ ಮಾಡಬೇಕಾದ್ರೂ ಒಂದಿಷ್ಟು ರಿಸರ್ಚ್ ಮಾಡ್ತೀರಾ ಅಂತ ನೀವೇ ಹೇಳಿದ್ದೀರಾ. ಈ ಎಕ್ಕಕ್ಕೆ ಯಾವ ಥರ ರಿಸರ್ಚ್ ಮಾಡ್ತಿದ್ದೀರಾ? ಯಾಕಂದ್ರೆ 3 ಪ್ರೊಡಕ್ಷನ್ ಹೌಸ್ ಇದೆ. ಈ ಸಬ್ಜೆಕ್ಟ್ಗೆ ನಾನು ಸತ್ಯ ಸರ್ ಇಬ್ರು ರಿಸರ್ಚ್ ಮಾಡಲಿಲ್ಲ. ಯಾಕೆಂದ್ರೆ ಲೊಕೇಶನ್ ನೋಡಕ್ ಹೋದಾಗ 2 ಡೇಸ್ಗೆ ಲೊಕೇಶನ್ ತೋರಿಸ್ಬಿಟ್ಟಿರುತ್ತೆ. ಯಾಕಂದ್ರೆ ನಾವು ಸೂರ್ಯ ಅವ್ರ ಜೊತೆ ಕೆಲಸ ಮಾಡಿರೋದ್ರಿಂದ ಸೊ ಆ ಥರದ ಲೊಕೇಶನ್ಸ್ ಎಲ್ಲ ಸಿಕ್ಬಿಟ್ಟು. ಇನ್ನು ರಿಸರ್ಚ್ ಅಂತ ಬಂದಾಗ ಮಾಸ್ ಸಬ್ಜೆಕ್ಟ್ ಅಂತ ಹೇಳಿದಾಗ ಒಂದು ಸ್ವಲ್ಪ ಅನುಭವಗಳು, ಅಂದ್ರೆ ಮೈನ್ ಆಡಿಯನ್ಸ್ ಪಲ್ಸ್, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು. ಮತ್ತೆ 1 ವರ್ಷನೂ ಪದಕಿ ಸರ್ ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ರು. ಸೊ ಅದ್ರ ಮೇಲೊಂದು ಲೇಯರು ಚೆನ್ನಾಗಿದೆ ಸರ್. ನಿಮ್ಮ ಜಾನರ್ಗೆ ಹತ್ರ ಇದೆಯಾ? ಚಪ್ಪೀಸ್ ಕಟ್ಟು, ಗುನ್ನೀಸ್ ಕಟ್ಟು ಅಂತ ಬರೋದಾದ್ರೆ ಈ ಶಿವಾಜಿನಗರ ಸುತ್ತಮುತ್ತ ಒಂದಷ್ಟು ಶೂಟ್ ಆಗಿರೋದ್ರಿಂದ ಸೊ ರಿಯಲಿಸ್ಟಿಕ್ ಯಾವ್ದಾದ್ರು ಒರಿಜಿನಲ್ ಕತೆ ಆ ಎಳೆಯನ್ನು ಇಟ್ಕೊಂಡು ಏನಾದ್ರು ಮಾಡ್ತಾ ಇದಾರೆ ಹೇಗೆ? ನಮ್ಗೆ ಯಾವಾಗ ತಲೆ ಓಡಲಿಲ್ಲ ಅಂದಾಗ ನಾವು ನಮ್ಮ ಜಾಕ್ ಅವ್ರ ಏರಿಯಾಗೆ ಹೋಗ್ತೀವಿ. ಅವರು ಸುಮ್ಮನೆ ಜಾಲಿ ಜಾಲಿ ಅಂದ್ರೆ ಸಾಕು, ಅದು ಕನೆಕ್ಟ್ ಆಗುತ್ತೆ. ಸೊ ಒಂದು ವರ್ಲ್ಡ್ ಬೇರೆ ಕಾಣಿಸುತ್ತೆ. ಅಂದ್ರೆ ಆ ಏರಿಯಾಗಳ ಆ ಥರ ಅಂದ್ರೆ ಅದೇನಂದ್ರೆ ಶ್ರಮಿಕ ಜೀವನ, ಅವ್ರಿಗೆ ನಾವು ಎಂಟರ್ಟೈನ್ಮೆಂಟ್ ಒದಗಿಸ್ಬೇಕು. ಸೊ ಅದು ಕನೆಕ್ಟ್ ಆಗುತ್ತೆ. ಸೊ ಆ ಥರದ್ದೊಂದು ಇದಂತೂ ಎಕ್ಕ ಅಲ್ಲಿ ಇದೆ. ಬಗ್ಗೆ ಅಮ್ಮ ಕೂಡ ಇಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದಾರೆ. ಸೊ ಅವರ ಸಲಹೆ ಸೂಚನೆಗಳು, ಅಪ್ಪ ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂತ ಹೇಳಿ. ಡೆಫಿನೆಟ್ಲಿ ತಂದೆ ತಾಯಿಗೆ ಏನಂದ್ರೆ ಮಕ್ಳು ಏನ್ ಮಾಡಿದ್ರು ಸಂತೋಷನೇ. ಬಟ್ ಈ ಸಿನಿಮಾಗೆ ಏನ್ ಹೊಸದಂದ್ರೆ ನಮ್ ತಂದೆ ಕೂಡ ಪೂರ್ತಿ ಸ್ಕ್ರಿಪ್ಟ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅಂಡ್ ಅವ್ರ ಅನುಭವ ಕೂಡ ಈ ಸ್ಕ್ರಿಪ್ಟ್ ಅಲ್ಲಿ ಬರ್ತಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ. ಇನ್ಫ್ಯಾಕ್ಟ್ ಸುಮಾರು ಪಾಯಿಂಟ್ಸ್, ಸುಮಾರು ಇಮೋಷನಲ್ ಆಸ್ಪೆಕ್ಟ್ಸ್ ನ
ಸುಮಾರು ಸೀನ್ಸ್ ಕೂಡ ಅವ್ರು ಸಜೆಸ್ಟ್ ಮಾಡಿದ್ರು ಆ್ಯಂಡ್ ಆ ಕಾರಣದ ಸ್ಕ್ರಿಪ್ಟ್ ಸಖತ್ ಇಂಪ್ರೂವ್ ಆಗ್ತಿದೆ. ಆ್ಯಂಡ್ ಈ ಸಿನಿಮಾ ಪೂರ್ತಿ ಪ್ರತಿಯೊಂದು ನಾವು ಮೊದಲನೇ ದಿನದಿಂದ ಕತೆ ಕೇಳಿದಾಗಿಂದ ಇವತ್ತು ತನಕ ಪ್ರತಿ ಹೆಜ್ಜೆದಲ್ಲೂ ನಮ್ಮ ತಂದೆ ಅಂತೂ ನನ್ನ ಜೊತೆಗಿದ್ದೇನೆ. ನಮ್ಮ ಅಮ್ಮ ಬಿಡಿ, ಅವರು ಇವಾಗ ಫುಲ್ ನನ್ನ ಮೈಕಟ್ಟೆಲ್ಲ ನೋಡ್ಬೇಕಂದ್ರೆ ಅದಕ್ಕೆಲ್ಲ ಅಮ್ಮನೇ ಕಾರಣ. ನಾನು ಊಟ ಕರೆಕ್ಟ್ ಟೈಮ್ ಏನಾದ್ರೆ ಪಾಪ ಬೇಡ ಅಂದ್ರೂ ಎಲ್ಲ ಅವರೇ ನೋಡ್ಕೊಂತಾರೆ. ಎಲ್ಲೇ ಇದ್ರು ಫಸ್ಟ್ ಅವ್ರು ಫೋನ್ ಮಾಡಿ ಕೇಳೋದೆ ಮಗ ಊಟ ಮಾಡ್ದ ಅಂತ. ಸೊ ಅಮ್ಮ ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತು, ಅದೇ ಥರನೇ ಸಪೋರ್ಟ್ ಅವ್ರಿಗೆ ಯಾವಾಗಲೂ. ಅಂದರೆ ಎಲ್ಲ ಸಿನಿಮಾನು ವೆರಿ ಚಾಲೆಂಜಿಂಗ್. ಸೊ ಮ್ಯೂಸಿಕ್ ಡಿಫ್ರೆಂಟ್ ಇದೆ ಅಂತ ಹೇಳಿದ್ರೆ ಅದು ಮೇನ್ ರೆಸ್ಪಾನ್ಸಿಬಿಲಿಟಿ ಯಾವಾಗಲೂ ಡೈರೆಕ್ಟರ್ ಆಗಿರ್ತಾರೆ. ಸೊ ಅವ್ರ ದಿಕ್ಕಲ್ಲೇ ನಾವು ವರ್ಕ್ ಮಾಡ್ತಿರ್ತೀವಿ. ಸೊ ಇಲ್ಲಿ ನಾನು ರೋಹಿತ್ ಸರ್ ನನಗೆ ತುಂಬ ಇನ್ಪುಟ್ಸ್ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ ಸರ್ ಒಟ್ಟಿಗೆ. ತುಂಬ ಸ್ಪೇಸ್ ಅಂದ್ರೆ ಇವಾಗ ಪ್ರೋಸೆಸ್ ಅಲ್ಲಿ ಇದ್ದೀವಿ. ನಾನು ರೋಹಿತ್ ಸರ್ ಕಂಪೋಸ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಒಂದು ಹಾಡು ಕಂಪೋಸ್ ಮಾಡಿದ್ದೀವಿ. ಸೊ ಎಲ್ಲ ಹಾಡು ತುಂಬಾ ಮಟ್ಟಿಗೆ ಹಿಟ್ ಆಗ್ಬೇಕಂತ ನಮ್ಗೆ ಆಸೆ ಇರುತ್ತೆ. ಸೊ ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತಿದ್ವಿ. ಅಂದ್ರೆ ಎಲ್ಲ ಡಿಫ್ರೆಂಟ್ ಆಗಿದ್ರು ತುಂಬಾ ಕ್ಯಾಚಿ ಆಗಿರ್ಬೇಕಂತ ಕೆಲಸ ಮಾಡ್ತಾ ಇದ್ವಿ. ಅಂಡ್ ಅಫ್ಕೋರ್ಸ್ ಯುವ ಸರ್ಗೂ ಅದು ಲೈಕ್ ಹಿ ಶುಡ್ ಎಂಜಾಯ್ ದಟ್ ಪರ್ಫಾರ್ಮಿಂಗ್. ಸೊ ಅದೆಲ್ಲ ಫ್ಯಾಕ್ಟರ್ಸ್ ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ ಮೇಡಮ್. ಎಕ್ಕ ಡೈಲಾಗ್ ಇನ್ನೂ ಬರ್ದವ್ರಮ್ಮ, ಬಟ್ ನಾನು ಕತೆ ಕೇಳುವಾಗ ಕೆಲವು ಸೀನ್ ಹೇಳ್ಬೋದು, ಬಟ್ ಪ್ರಾಪರ್ ಡೈಲಾಗ್ ಅಂತೂ ಇನ್ನೂ ಗೊತ್ತಿಲ್ಲ. ಅದೇ ಓ ಚೂಟು ಬರ್ತಡ ಅಂದರ್ ಬಾಯರ್ ಗೊತ್ತಲ್ಲ ನಿಮ್ಗೆ? ಅಂದರ್ ಬಾಯರ್ ಆಡೋದು ಗೊತ್ತಲ್ಲ? ಅಂದರ್ ಬಾಹರ್ ಅಂದರ್ ಚೂಟ್ ಬರ್ತಡ. ಬಟ್ ಒಂದೊಂದು ಊರಲ್ಲಿ ಆ ಇದಕ್ಕೆ ಒಂದೊಂದು ಇರ್ತದೆ. ಈಗ ಸಾರ್ ಹೇಳ್ದಂಗೆ ಶಿವಾಜಿನಗರ ಹೇಳಿದ್ರೆ ಯಾರ ಕೇಳಿದ್ರು ಶಿವಾಜಿನಗರ ಅಂತ, ಅಲ್ಲಿ ಚಬ್ಬಿಸ್ಕಟ್ಟು ಗುನ್ನಿಸ್ಕಟ್ಟು. ಬಟ್ ನಮ್ಮಳ್ಳಿ ಕಡೆಯಲ್ಲಿ ಚೂಟು ಪತ್ತಡ್ ಅಂದರ್ ಬಾಯರ್ ಮತ್ತೆ ಮುಕುಮ್ ಯಾವ್ದು ಅಂತ ಕೇಳ್ತಾರೆ. ಆ ನಂಬರು ಇಲ್ಲ ರಾಜನೋ ರಾಣಿನೋ ಅದು ಹೇಳ್ಬೇಕಮ್ಮ. ಆ ಥರದ್ದಿದೆ. ನಾವು ಆಡೋದು 13 ಕಾರ್ಡ್ಸ್, ನಾಟ್ 3 ಕಾರ್ಡ್ಸ್. ಟೈಮ್ ಪಾಸ್ ಗೇಮ್. ಇವಾಗ ಸರ್ ನಿಮ್ಮ ಹೆಸರಿನ ಮುಂದೆ ನೀನ್ ಹೇಳುದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇವ್ನು ಕೇಳಿ ಮಾತಾಡಿ. ಇಲ್ಲ ಅವ್ನು ಏನ್ ಹೇಳಿದ್ರೆ ಅವನು ಹೇಳ್ದ ಐ ಲವ್ ರಮ್ಮಿ ಬಿಕಾಸ್ ಐ ಲವ್ ಮಮ್ಮಿ ಅಂತ ಹೇಳ್ದ. ಇವಾಗ ಸರ್ ನಿಮ್ಮ ಹೆಸರಿನ ಮುಂದೆ ಜೂನಿಯರ್ ಪವರ್ ಸ್ಟಾರ್ ಮತ್ತೆ ಪವರ್ ಪ್ರಿನ್ಸ್ ಅನ್ನ ಬೋರ್ಡ್ ಬಿದ್ದಿದೆ. ಈ ಲೆಗಸಿನ ಕಂಟಿನ್ಯೂ ಮಾಡೋದು ನೀವ ಪರ್ಫೆಕ್ಟ್ ಅಂತಾರೆ ಅಭಿಮಾನಿಗಳು. ಇದಕ್ಕೆ ನೀವೇನ್ ಹೇಳ್ತೀರಾ? ಅದಕ್ಕೆ ನಾನೇನ್ ಹೇಳೋದು, ನನ್ನ ಕಡೆಯಿಂದ ಯಾವಾಗ್ಲೂ ನಾನು ಕಷ್ಟ ಆಗ್ಲಿ ಪರಿಶ್ರಮ ಅದ್ ಮಾಡ್ಲೇಬೇಕು, ಅದನ್ನ ಮಾಡ್ತಾನೆ ಇರ್ತೀನಿ. ಅಂಡ್ ಪ್ರೀತಿಯಿಂದ ಅವ್ರು ಯಾವಾಗ್ಲೂ ಪ್ರೀತಿಯಿಂದ ಸುಮಾರು ಹೆಸರಿಂದ ಕರಿತಾನೆ ಇರ್ತಾರೆ. ಒಂದೇನಂದ್ರೆ ಅಫ್ಕೋರ್ಸ್ ಸುಮಾರು ಸತಿ ಹೇಳಿದೀನಿ, ನಮ್ ಚಿಕ್ಕಪ್ಪನ ಜಾಗ ನಾನಾಗ್ಲಿ ಯಾರು ತಗೊಳಕ್ಕಾಗಲ್ಲ. ಬಟ್ ಅವ್ರ ಪ್ರೀತಿಯಿಂದ ಕರೆಯೋದು ಬಹಳ ಸಂತೋಷ ಆಗುತ್ತೆ. ಅಂಡ್ ಅವ್ರ ಪ್ರೀತಿ ಯಾವಾಗ್ಲೂ ನನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ಒಂದೇ ಒಂದೇನು ಅಂದ್ರೆ ನನಗೆ ನಾವ್ ಇವಾಗ ಅದೇ ಮೇಡಮ್ ಅದನ್ನೇ ಫಸ್ಟ್ ಹೇಳಿದ್ದೇನು ಅಂದ್ರೆ ಅಪ್ಪು ಸರ್ನ ನಾವು ಮತ್ತೆ ಇಲ್ಲಿ ರೀಕ್ರಿಯೇಟ್ ಮಾಡೋದಕ್ಕಂತೂ ಆಗೋದಿಲ್ಲ. ಸೊ ಅಂದ್ರೆ ನಾವು ಲೆಟ್ ಅಸ್ ನಾಟ್ ಕಂಪೇರ್ ಯುವ ಟು ಅಪ್ಪು ಸರ್ ಎನಿಮೋರ್ ನನ್ನ ಪ್ರಕಾರ. ಯಾಕೆಂದ್ರೆ ಯುವ ಹ್ಯಾಸ್ ಎ ಡಿಫ್ರೆಂಟ್ ಐಡೆಂಟಿಟಿ. ಅಪ್ಪು ಸರ್ನ ನಾವು ಮುಟ್ಟಕ್ ಆಗೋದೇ ಇಲ್ಲ. ಅಂಡ್ ಅದು ಮೇಡಮ್ದು ಕೂಡ ಅದೇನೇ ಆಶಯ ಆಕ್ಚುಲಿ. ಸೊ ನಾವು ಐ ಥಿಂಕ್ ವಿ ಶುಡ್ ನಾಟ್ ಬಿ ರಿಲೇಟಿಂಗ್ ಪದೇ ನೀವು ಅಪ್ಪು ಸರ್ನ ನಾವು ಇದನ್ನ ಮಾಡ್ತೀವಿ. ಬಿಕಾಸ್ ಅದು ನಾವು ಅಪ್ಪು ಸರ್ಗೆ ಇದನ್ನ ಮಾಡಬಾರ್ದು. ಈ ಯುವ ಶುಡ್ ಸ್ಟಾರ್ಟ್ ಹಿಸ್ ಓನ್ ಜರ್ನಿ. ಐ ಥಿಂಕ್ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕು ಇಡೀ ಸಿನಿಮಾದಲ್ಲಿ. ನಾವು ಡಿಸೈಡ್ ಮಾಡೋದು ಈ ಫಿಲಮ್ ಅಲ್ಲಿ. ಅಂಡ್ ನೀವು ಆಗ್ಲೇ ಕೇಳ್ದಂಗೆ ಸಿನಿಮಾಲ್ಲೂ ಕೂಡ ಅಪ್ಪು ಸರ್ ಅದೊಂಥರ ಗಿಮಿಕ್ ಅನ್ನಿಸ್ಬಿಡ್ಬಾರ್ದು. ನಾವು ಅಪ್ಪು ಸರ್ಗೆ ನಾವು ಒಂದೇನೋ ಒಂದು ಸೆಲೆಬ್ರೇಟ್ ಮಾಡ್ತಿದೀವಿ ಅವರ ನಮ್ಮ ಒಂದು ರೀತಿಯಲ್ಲಿ. ದೇವ್ರ ತರ ನೋಡ್ತಿರೋಂಥ ಅಪ್ಪು ಸರ್ನ ನಾವು ತಗೊಂಬಂದು ಮತ್ತೆ ನೋಡಿ ಅದು ಐ ಥಿಂಕ್ ಅದು ಗಿಮಿಕ್ ಆಗ್ಬಿಡ್ಬಾರ್ದು ಅಂತ ಅನ್ಸುತ್ತೆ. ಸೊ ಅಲ್ಲಿಗೆ ನಾವು ಲಿಮಿಟ್ ಮಾಡಿದೀವಿ. ಈಗ ಏನಿದ್ರು ಯುವ ಅವ್ರ ಜರ್ನಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಅಪ್ಪು ಸರ್ ಆಶೀರ್ವಾದದಿಂದ.
ಓಕೆ, ಕೊನೆಯದಾಗಿ ಇಲ್ಲಿ ಈ ಸಿನಿಮಾದಲ್ಲಿ ಹಲವಾರು ನಟರಿದ್ದಾರೆ. ಸೊ ಸ್ಟಾರ್ ಕಾಸ್ಟ್ ಮತ್ತೆ ಕ್ರೂ ಹೇಳ್ಬಿಡ್ತೀನಿ. ಅದಾದ್ಮೇಲೆ ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳೋಕೆ ಮುಂಚೆ ಯುವ ಮತ್ತೆ ಸಂಪದ ಅವ್ರ ಜೊತೆ ಅತುಲ್ ಕುಲಕರ್ಣಿ ಅವರು ತುಂಬಾ ದೊಡ್ಡ ಒಂದು ರೋಲ್ ಪ್ಲೇ ಮಾಡ್ತಿದ್ದಾರೆ. ರಾಹುಲ್ ದೇವ್ ಶೆಟ್ಟಿ ಇದ್ದಾರೆ, ಆಮೇಲೆ ಶ್ರುತಿ ಮೇಡಮ್ ಮಾಡ್ತಿದ್ದಾರೆ, ಆಮೇಲೆ ಡಾಕ್ಟರ್ ಸೂರಿ ಬಗೀರಾ ಡೈರೆಕ್ಟರ್ ಅವರು ಇದ್ರಲ್ಲಿ ಒಂದು ಪಾತ್ರ ಮಾಡ್ತಿದ್ದಾರೆ. ಪೂರ್ಣಚಂದ್ರ ಮೈಸೂರು ಅವರು ಆರ್ಕೆಸ್ಟ್ರಾ ಚಿತ್ರದ ಹೀರೋ ಹಾಗೂ ಇದರಲ್ಲೂ ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ಮಾಡ್ತಿದ್ದಾರೆ. ಜಾಲಿ ಜಾಕ್ ಅವರು, ನಿಮಗೆ ಗೊತ್ತಿರೋಂಗೆ ಅವ್ರು ಬಂದಾಗ ನೀವು ಸಿನಿಮಾ ಇಲ್ಲಿ ಹೇಗೆ ವಿಸಲ್ ಹೊಡೆದ್ರಿ, ಸಿನಿಮಾದಲ್ಲಿ ಅವರು ಒಂದೊಂದು ಸೀನ್ ಕೂಡ ಅಷ್ಟೇ ವಿಸಲ್ ವರ್ತಿ ಸೀನ್ಸ್ ಇದೆ. ಪುನೀತ್ ರುದ್ರನಾಗ್ ಮತ್ತೆ ಆರ್ಯ ಶ್ರೀರಾಮ್ ಅಂತ ಒಂದು ಮಗು ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿ ತುಂಬಾ ಪ್ರಮುಖವಾದ ಪಾತ್ರ ಪ್ಲೇ ಮಾಡ್ತಿದೆ. ಅವರು ಏನಂದ್ರೆ ನಮ್ಮಮ್ಮ ಸೂಪರ್ ಸ್ಟಾರ್ ಅದರಲ್ಲಿ ಕಾಣಿಸ್ಕೊಂಡಿದ್ರು. ಆಮೇಲೆ ಟೆಕ್ನಿಷಿಯನ್ ಬಂದಾಗ ಇಲ್ಲೇ ಸತ್ಯ ಸರ್, DOP, ಮ್ಯೂಸಿಕ್ ಚರಣ್, ಎಡಿಟರ್ ದೀಪು, ಆರ್ಟ್ ಶಿವಕುಮಾರ್, KGF ಮಾಡಿದವರು, ಮತ್ತೆ ಅಮರ್ ಮಾಸ್ತಿ ಡೈಲಾಗ್ಸ್ ಬರೀತಿದ್ದಾರೆ. ಆಕ್ಷನ್ ಬಂದು ಅರ್ಜುನ್ ಮತ್ತೆ ಚೇತನ್ ಡಿಸೌಜ ಅವ್ರು ಮಾಡ್ತಿದ್ದಾರೆ. ಅಷ್ಟೇ ಸರ್, ಥ್ಯಾಂಕ್ ಯು, ಥ್ಯಾಂಕ್ಸ್.